ಖಂಡಿತ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ವಾಣಿ ಹಾಗೂ ವಾಸುದೇವ್ ಅವರಿಗೆ ಧನ್ಯವಾದಗಳು. ಇವತ್ತಿನ ನನ್ನ ಪ್ರವಚನವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವ ಸಲ್ಲಿಸೋಣ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇವತ್ತಿನ ನನ್ನ ಉಪನ್ಯಾಸದ ಶೀರ್ಷಿಕೆ ಸತ್ಯದರ್ಶನ ದಿಕ್ಸೂಚಿ ಪ್ರಕ್ರಿಯೆ ಅಂತ. ಈಗಾಗಲೇ ವಾಸುದೇವ್ ಅವರು ಹೇಳಿದ್ರು, ಇದು ಒಂದು ಮಾಲಿಕೆ ಕಳೆದ ಸಂಚಿಕೆಯಿಂದ ಪ್ರಾರಂಭ ಆಯಿತು. ಇದು ಹೀಗೆ ಮುಂದುವರಿಯುತ್ತೆ ಹಲವು ದಿನಗಳ ಕಾಲ. ಕಳೆದ ಉಪನ್ಯಾಸದಲ್ಲಿ ಅದು ಸುಮಾರು 4-5 ತಿಂಗಳಾಗೋಯ್ತು. ಹಾಗಾಗಿ ಅಲ್ಲಿ ಏನು ತಿಳ್ಕೊಂಡ್ವಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಮೊದಲು ತಿಳ್ಕೊಂಡು ನಂತರ ಮುಂದುವರಿಯೋಣ. ಕಳೆದ ಬಾರಿ ನಾವು ಪ್ರಕ್ರಿಯೆ ಅಂದ್ರೆ ಏನು, ಪ್ರಕ್ರಿಯೆಗಳಲ್ಲಿ ಎಷ್ಟು ವಿಧ ಮತ್ತು ಅದರಲ್ಲಿ ಒಂದು ಪ್ರಕ್ರಿಯೆಯನ್ನ ವಿವರಿಸಿದ್ವಿ. ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಪ್ರಕ್ರಿಯೆ ಅಂದ್ರೆ ಏನು? ಪ್ರಕ್ರಿಯೆ ಅಂದ್ರೆ ಕ್ರಿಯೆಯನ್ನ ಮೀರಿದ್ದು. ಏನ್ ಹಾಗಂದ್ರೆ ಅದಕ್ಕೊಂದು ಉದಾಹರಣೆ ಮೂಲಕ ನೋಡೋಣ. ಈಗ ನನಗೆ ಕಣ್ಣು ಏನೋ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನೇನು ಮಾಡಬೇಕು? ವೈದ್ಯರ ಹತ್ರ ಹೋಗಬೇಕು, ತೋರಿಸ್ಕೋಬೇಕು. ಅದಕ್ಕೆ ವೈದ್ಯರಿಗೆ ಶುಲ್ಕ ಕೊಡಬೇಕು. ಅದಕ್ಕೆ ಆಗಲೇ ಹಣ ಸಂಪಾದನೆ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿರಬೇಕು. ಆಮೇಲೆ ವೈದ್ಯರ ಹತ್ರ ಹೋಗಿ ತೋರಿಸ್ಕೊಂಡ್ಮೇಲೆ ಅವರು ಸಮೀಪ ದೃಷ್ಟಿ ದೋಷನೋ ದೂರದೃಷ್ಟಿ ದೋಷನೋ ಏನೋ ಹೇಳಿ ಒಂದು ಕನ್ನಡಕಕ್ಕೆ ಬರ್ಕೊಡ್ತಾರೆ. ಅದು ಮತ್ತೆ ಕನ್ನಡಕದ ಅಂಗಡಿಗೆ ಹೋಗಬೇಕು. ಅದ್ರ ಮತ್ತೆ ಹಣ ಪಾವತಿ ಮಾಡಬೇಕು, ತಗೊಂಡು ಬರಬೇಕು. ಇಷ್ಟೆಲ್ಲ ಇದೆ. ಒಂದು ಕನ್ನಡಕವನ್ನ ನಾನು ಹಾಕ್ಕೊಳ್ಳೋಕೆ ಇಷ್ಟೆಲ್ಲ ಹಿಂದೆ ಕ್ರಿಯೆಗಳನ್ನ ಮಾಡ್ಬೇಕು ನಾನು. ಈಗಾಗಲೇ ನನ್ನ ಹತ್ರ ಕನ್ನಡಕ ಇದೆಯಪ್ಪ, ತಗೊಂಡು ಬಂದಾಗಿದೆ. ಎಲ್ಲೋ ಹೋಗ್ಬೇಕು, ಹೊರಡ್ಬೇಕು, ಸಿಗ್ತಾನೆ ಇಲ್ಲ. ಕನ್ನಡಕ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ನಮ್ಮ ಮನೆಯವರು ಏನು ಹುಡುಕ್ತಾ ಇದ್ದೀನಿ? ಕನ್ನಡಕ. ಅಯ್ಯೋ, ಇಲ್ಲೇ ಹಾಕೊಂಡಿದೀಯಲ್ಲ ಅಂತಾರೆ. ಅಯ್ಯೋ ಹೌದು ರೀ, ನಡೀರಿ ಹೋಗೋಣ ಅಂತ ಹೊರಡ್ತೀನಿ. ಅಂದ್ರೆ ಇವಾಗ ಇದು ಇಲ್ಲೇ ಇದೆ, ಆಗ್ಲೇ ಇದೆ ಕನ್ನಡಕ. ಇದು ಇಲ್ಲೇ ಇದೆ ಅನ್ನೋದನ್ನ ಅವ್ರು ಹೇಳಿದ ತಕ್ಷಣ ತಿಳ್ಕೊಳ್ಳೋದಕ್ಕೆ ಎಷ್ಟೆಷ್ಟು ಕ್ರಿಯೆ ಮಾಡ್ಬೇಕಾಯ್ತು ನಾನು? ಏನಿಲ್ಲ, ಓ ಹೌದು ಅಂತ ತಿಳ್ಕೊಬೇಕಾಯ್ತು ಅಷ್ಟೇ, ಅರಿವಿಗೆ ತಂದುಕೊಳ್ಬೇಕಾಯ್ತು. ಯಾಕೆಂದ್ರೆ ಇದು ಆಗ್ಲೇ ಇರುವಂಥದ್ದು. ಹಾಗಾಗಿ ಇದು ಪ್ರಕ್ರಿಯೆ ಅನ್ನೋದಕ್ಕೆ ಒಂದು ಉದಾಹರಣೆ. ಪ್ರಕ್ರಿಯೆಯಲ್ಲಿ ಕ್ರಿಯೆಯನ್ನೇನು ಮಾಡುವಂಥದ್ದಿಲ್ಲ, ಸುಮ್ಮನೆ ತಿಳ್ಕೊಳ್ಬೇಕು. ಯಾಕೆ ಅಂದ್ರೆ ಯಾವುದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದ್ಯೋ ಅದು ಆಗ್ಲೇ ಇದೆ. ಅದನ್ನ ಹೊಸದಾಗಿ ಏನು ನಾವು ತಯಾರು ಮಾಡುವಂಥದ್ದು ಏನಿಲ್ಲ. ಆಗ್ಲೇ ಇರೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಕ್ರಿಯೆಯನ್ನು ಮಾಡದೇನೆ ತಿಳ್ಕೊಳ್ಬೇಕಾಗಿರೋದ್ರಿಂದ ಅದಕ್ಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಆಗ್ಲೇ ಇರೋದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೇನು ಹಾಗೆ ತಿಳಿಯುತ್ತಲ್ಲ ಅಂದ್ರೆ ಕೆಲವು ತೊಂದರೆಗಳಾಗಿದೆ. ನಾವು ಅದನ್ನ ಮರ್ತು ಬಿಟ್ಟಿದ್ದೀವಿ. ಇವಾಗ ನಾನು ಕನ್ನಡಕ ಮರ್ತು ಬಿಟ್ನಲ್ಲ, ಇಲ್ಲೇ ಹಾಕೊಂಡಿದ್ದೀನಿ ಅಂತ, ಹಾಗೆ ಮರ್ತೋಗ್ಬಿಟ್ಟಿದೆ ನಮ್ಗೆ. ಹಾಗಾಗಿ ಜ್ಞಾನ ಮಾತ್ರ ಬೇಕು, ಬೇರೆ ಕ್ರಿಯೆ ಬೇಕಾಗಿಲ್ಲ. ಈ ರೀತಿಯಲ್ಲಿ ಪ್ರಕ್ರಿಯೆ ನಮಗೆ ಯಾವುದಕ್ಕೆ ಸಹಾಯ ಮಾಡುತ್ತೆ? ನಮ್ಮ ಮೂಲ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಮೂಲ ಸ್ವರೂಪವನ್ನ ನಾವು ಮರ್ತು ಬಿಟ್ಟಿದ್ದೀವಿ. ನಾವು ಏನೇನೋ ತಪ್ಪು ಕಲ್ಪನೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಬೇರೆ ಏನೋ ನಂಬ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಪ್ರಕ್ರಿಯೆ ಹೇಳುತ್ತೆ, ನಿನ್ನ ನಂಬಿಕೆಗಳನ್ನೆಲ್ಲ ಸ್ವಲ್ಪ ಪರಿಶೀಲನೆ ಮಾಡು.
ಅದರಲ್ಲಿ ಹುರುಳಿಲ್ಲ ಅಂತ ಹೇಳುತ್ತೆ. ಹೌದಾ, ಹೇಗಪ್ಪ ಪರಿಶೀಲನೆ ಮಾಡೋದು ಅಂದ್ರೆ, ಅದೇ ನಾನೇ ತೋರಿಸ್ಕೊಡ್ತೀನಿ ಅಂತ ಒಂದೊಂದೇ ಹಂತ ಹಂತವಾಗಿ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡುತ್ತೆ. ಈ ರೀತಿಯಲ್ಲಿ ಪ್ರಕ್ರಿಯೆ ಒಂದು ರೀತಿಯ ಬೋಧನಾ ವಿಧಾನ. ಅದ್ರ ಮೂಲಕ ನಾವು ನಮ್ಮ ಸ್ವರೂಪದ ಅರಿವನ್ನ ಮಾಡ್ಕೊಳ್ಬಹುದು. ಈಗ ಪ್ರಕ್ರಿಯೆಗಳಲ್ಲಿ ಎಷ್ಟು ವಿಧ ಅನ್ನೋದನ್ನ ನೋಡಿದ್ವಿ. ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳು, ಆತ್ಮದರ್ಶನ ಪ್ರಕ್ರಿಯೆಗಳು, ಯುಕ್ತಿರೂಪ ಪ್ರಕ್ರಿಯೆಗಳು, ಕಥಾರೂಪ ಪ್ರಕ್ರಿಯೆಗಳು ಅಂತ ನೋಡಿದ್ವಿ. ಅದರಲ್ಲಿ ಮೊದಲನೇದಾಗಿ ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳಲ್ಲಿ ಅಧ್ಯಾರೋಪ ಅಪವಾದವನ್ನ ತಿಳ್ಕೊಂಡ್ವಿ. ಅದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಅಧ್ಯಾರೋಪ ಅಪವಾದ. ಅಧ್ಯಾರೋಪ ಅಂತಂದ್ರೆ ಯಾವುದೋ ಒಂದು ವಸ್ತುವಿನ ಮೇಲೆ ಬೇರೆಯದನ್ನ ಆರೋಪ ಮಾಡೋದು. ಆಮೇಲೆ ಯಾಕೆ ಅಂದ್ರೆ ಆ ವಸ್ತು ಏನು ಅಂತ ನಮಗ್ ಗೊತ್ತಿಲ್ಲ, ಹಾಗಾಗಿ ಬೇರೆ ಏನನ್ನೋ ಆರೋಪ ಮಾಡಿ ಆ ವಸ್ತು ಅಲ್ಲಿದೆ ಅಂತ ಖಚಿತಪಡಿಸ್ಕೊಂಡು ಆಮೇಲೆ ಆ ಆರೋಪವನ್ನ ತೆಗೆಯೋದು ಅಂದ್ರೆ ಅಪವಾದ ಮಾಡೋದು. ಅದಕ್ಕೊಂದು ಉದಾಹರಣೆನೂ ನೋಡಿದ್ವಿ. ಗಾಜಿನ ಬಾಗಿಲು. ಗಾಜಿನ ಬಾಗಿಲು ಪಾರದರ್ಶಕವಾಗಿರೋದ್ರಿಂದ ಅದು ಅಲ್ಲಿದೆ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಹಾಗಾಗಿ ಎಷ್ಟೋ ಸರ್ತಿ ಹೋಗಿ ಅದಕ್ಕೆ ನುಗ್ಗ್ಬಿಟ್ಟು ಡಿಕ್ಕಿ ಕೊಟ್ಕೊಂಡು ಕಷ್ಟ ಆಗುತ್ತೆ. ಈಗ ಒಂದು ಹೋಟ್ಲ್ ಇದೆ ಅನ್ಕೊಳ್ಳೋಣ, ಅದಕ್ಕೆ ಗಾಜಿನ ಬಾಗ್ಲಿದ್ರೆ ಅವ್ರೇನ್ ಮಾಡ್ತಾರೆ, ಹೋಟ್ಲಿನ ಅಡ್ವರ್ಟೈಸ್ಮೆಂಟ್ ಆದ ಹಾಗೂ ಆಯ್ತು, ಬಾಗ್ಲಿದೆ ಅಂತ ತೋರಿಸಿದ ಹಾಗೂ ಆಯ್ತು, ಬಿಸಿ ಬಿಸಿಯಾದ ರುಚಿ ರುಚಿಯಾದ ತಿಂಡಿ ಅಂತನೋ ಅಥವಾ ಹಬೆಯಾಡುವ ಸ್ವಾದಿಷ್ಟವಾದ ಕಾಫಿ ಅಂತನೋ ಏನೋ ಒಂದು ಫಲಕವನ್ನ ಆ ಗಾಜಿನ ಬಾಗಿಲ ಮೇಲೆ, ಪಾರದರ್ಶಕವಾದ ಗಾಜಿನ ಬಾಗಿಲಿನ ಮೇಲೆ ಅವರು ಅಂಟಿಸ್ತಾರೆ. ಹಾಗಂಟಿಸಿದಾಗ ನಮ್ಗೆ ಓಹೋ, ಇಲ್ಲಿ ಅಂಟಿಸಿದ್ದಾರೆ ಅಂದ್ರೆ ಇಲ್ಲಿ ಏನೋ ಒಂದು ತಡೆ ಇದೆ, ಅದ್ರ ಮೇಲೆ ತಾನೇ ಅಂಟಿಸಕ್ಕಾಗುತ್ತೆ, ಸುಮ್ಮನೆ ಗಾಳಿ ತೇಲಕ್ಕಾಗಲ್ವಲ್ಲ. ಹಾಗಾಗಿ ಇಲ್ಲಿ ಗಾಜಿನ ಬಾಗಿಲಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಗಾಜಿನ ಬಾಗಿಲಿನ ಮೇಲೆ ಈ ಒಂದು ಫಲಕದ ಆರೋಪವನ್ನ ಮಾಡ್ತೀವಿ. ನಮಗೆ ಚೆನ್ನಾಗಿ ರೂಢಿಯಾಗಿ ಅಲ್ಲಿ ಬಾಗಿಲಿದೆ ಅನ್ನೋದು ಗೊತ್ತಾದ್ಮೇಲೆ ಬೇಕಾದ್ರೆ ಆ ಫಲಕವನ್ನ ನಾವು ಅಪವಾದ ಮಾಡಬಹುದು, ಅಂದ್ರೆ ಅದನ್ನ ತೆಗೆದು ಹಾಕಬಹುದು. ಇದು ಅಧ್ಯಾರೋಪ ಅಪವಾದದ ಒಂದು ಉದಾಹರಣೆ. ಇದಕ್ಕೆ ಸಾಕಷ್ಟು ಕಥೆಗಳನ್ನೆಲ್ಲ ನೋಡಿದ್ವಿ, ವಿವರವಾಗಿ ಅದನ್ನ ತಿಳ್ಕೊಂಡಾಯ್ತು. ಈಗ ಇವತ್ತಿನ ಉಪನ್ಯಾಸದಲ್ಲಿ ಒಂದು 4 ಪ್ರಕ್ರಿಯೆಗಳನ್ನ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸಮಯಾವಕಾಶ ಇದ್ರೆ ಕೊನೆಯಲ್ಲಿ ಒಂದು ಸಣ್ಣ ಧ್ಯಾನವನ್ನು ಕೂಡ ಮಾಡೋಣ. ಮೊದಲನೇದಾಗಿ ದೃಕ್ ದೃಶ್ಯ ವಿವೇಕ, ದೃಕ್ ದೃಶ್ಯ ಪ್ರಕ್ರಿಯೆ ಅಂತ. ಏನಿದು ದೃಕ್ ದೃಶ್ಯ ಪ್ರಕ್ರಿಯೆ, ದೃಕ್ ದೃಶ್ಯ ವಿವೇಕ? ನಾನು ದೃಕ್, ನೋಡುವವನು. ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಪ್ರಪಂಚ ದೃಶ್ಯ ಅಂದ್ರೇನು? ದೃಕ್ ಅಂದ್ರೆ ನೋಡುವವನು, ದೃಶ್ಯ ಅಂದ್ರೆ ನೋಡಲ್ಪಡುವ ವಸ್ತು ಅಂತ ಆಯ್ತು. ಈ ದೃಕ್ ದೃಶ್ಯ ವಿವೇಕದಿಂದ ಏನಪ್ಪ ಪ್ರಯೋಜನ ಅಂದ್ರೆ, ಈ ದೃಕ್ ದೃಶ್ಯ ವಿವೇಕ ನಮಗೆ ನಮ್ಮ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಯಾವ ರೀತಿಯಲ್ಲಿ ಮಾಡುತ್ತೆ? ಈ ದೃಕ್ ದೃಶ್ಯ ವಿವೇಕದಲ್ಲಿ ಹಲವಾರು ಅಂಶಗಳಿವೆ. ಏನ್ ಅಂಶಗಳು? ಮೊದಲನೇದಾಗಿ ದೃಕ್ ಮತ್ತು ದೃಶ್ಯ ಎರಡು ಬೇರೆ ಬೇರೆ ಆಗಿರ್ಬೇಕು, ಅದೆರಡು ಒಂದೇ ಆಗಿರಬಾರ್ದು. ನಾನು ದೃಕ್, ಇಲ್ಲಿ ಒಂದು ಮೊಬೈಲ್ ಇದೆ, ನಾನು ಇದನ್ನ ನೋಡ್ಬೇಕಾದ್ರೆ ಇದು ನನ್ನಿಂದ ದೂರವಾಗಿ ಇರಬೇಕು. ಇದು ನನಗೆ ಹೀಗೆ ಅಂಟ್ಕೊಂಡ್ಬಿಟ್ರೆ ನಾನು ಇದನ್ನ ನೋಡೋದಕ್ಕಾಗೋದಿಲ್ಲ. ಹಾಗಾಗಿ ದೃಕ್ ಮತ್ತು ದೃಶ್ಯ ಬೇರೆ ಬೇರೆ ಆಗಿರ್ಬೇಕು. ದೃಶ್ಯದಲ್ಲಿ ವೈವಿಧ್ಯತೆ ಇದೆ, ದೃಕ್ನಲ್ಲಿ ಯಾವ ವೈವಿಧ್ಯತೆಯೂ ಇಲ್ಲ. ದೃಕ್ ದೃಶ್ಯವನ್ನು ನೋಡಬಹುದೇ ಹೊರತು ದೃಶ್ಯ ದೃಕ್ಕನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ದೃಕ್ ದೃಶ್ಯವನ್ನು ನೋಡ್ಬೋದು, ಆದ್ರೆ ತನ್ನನ್ನೇ ತಾನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಅಥವಾ ವಸ್ತು ಒಂದೇ ಬಾರಿಗೆ ದೃಕ್ ಮತ್ತು ದೃಶ್ಯ ಆಗೋದಕ್ಕೆ ಸಾಧ್ಯವಿಲ್ಲ.
ಒಂದೇ ಬಾರಿಗೆ, ಬೇರೆ ಬೇರೆ ಹಂತಗಳಲ್ಲಿ ಆಗಬಹುದು. ದೃಕ್ ಚೈತನ್ಯ, ದೃಶ್ಯ, ಜಡ, ಈ ರೀತಿ ಹಲವಾರು ಅಂಶಗಳು. ಈಗ ಇದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವುಗಳನ್ನ ದೃಕ್ಕಾಗಿ ತಗೊಳುತ್ತೆ ಈ ದೃಕ್ ದೃಶ್ಯ ವಿವೇಕ. ಈಗ ಅದ್ರಲ್ಲಿ ನಾವು ಮೊದಲು ಕಣ್ಣನ್ನ ನೋಡೋಣ. ಕಣ್ಣಿನ ಬಗ್ಗೆ ವಿವರಣೆ ತಗೊಂಡ್ರೆ ಅದೇ ರೀತಿಯಲ್ಲಿ ಬೇರೆ ಇಂದ್ರಿಯಗಳು ಕೂಡ ಅನ್ನೋದನ್ನ ನಾವು ತಿಳ್ಕೋಬಹುದು. ಈಗ ಕಣ್ಣು ಮೊದಲನೆಯ ದೃಕ್, ಕಾಣ್ತಾ ಇರುವ ಪ್ರಪಂಚ ದೃಶ್ಯ. ಕಣ್ಣು ದೃಕ್, ಪ್ರಪಂಚ ದೃಶ್ಯ. ಕಣ್ಣಿಗೂ ಪ್ರಪಂಚಕ್ಕೂ ಅಂತರ ಇರಬೇಕು, ದೂರ ಇದೆ, ಕಣ್ಣಿಗೆ ಅಂಟ್ಕೊಂಡಿಲ್ಲ ಪ್ರಪಂಚ, ಹಾಗಾಗಿ ಕಣ್ಣು ಪ್ರಪಂಚವನ್ನ ನೋಡೋದಕ್ಕೆ ಆಗತ್ತೆ. ಕಣ್ಣು ಪ್ರಪಂಚವನ್ನ ನೋಡ್ಬೋದೇ ಹೊರತು ಪ್ರಪಂಚ ಕಣ್ಣನ್ನು ನೋಡೋಕ್ ಸಾಧ್ಯವಿಲ್ಲ. ಉದಾಹರಣೆಗೆ ಈ ಮೊಬೈಲು, ನಾನು ಮೊಬೈಲ್ ನೋಡ್ಬೋದೇ ಹೊರತು ಮೊಬೈಲು ನನ್ನನ್ನು ನೋಡೋದಕ್ಕೆ ಆಗೋದಿಲ್ಲ. ಆಮೇಲೆ ನಾನು ಮೊಬೈಲ್ನ ನೋಡ್ಬೋದು, ಆದ್ರೆ ನನ್ನನ್ನೇ ನಾನು ಅಂದ್ರೆ ಕಣ್ಣು ಮೊಬೈಲ್ನ ನೋಡ್ಬೋದು, ಕಣ್ಣು ತನ್ನನ್ನೇ ತಾನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಮೊಬೈಲು ಜಡ, ಕಣ್ಣು ಚೇತನ, ಚೈತನ್ಯ. ಆಮೇಲೆ ಈ ದೃಶ್ಯದಲ್ಲಿ ವೈವಿಧ್ಯತೆ ಇದೆ, ಅಂದ್ರೆ ಪ್ರಪಂಚದಲ್ಲಿ ವೈವಿಧ್ಯತೆ ಇದೆ. ಅಂದ್ರೆ ಇವಾಗ ಈ ಕಣ್ಣು, ಇವಾಗ ಈ ಮೊಬೈಲ್ ನೋಡ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತಿಗೆದೇನೋ ಸ್ಟ್ಯಾಂಡ್ ನೋಡ್ಬೋದು, ಆಮೇಲೆ ಇನ್ನೇನೋ ಪೇಪರ್ ನೋಡ್ಬೋದು, ಹೀಗೆ ಎಲ್ಲ ಬೇಕಾದಷ್ಟಿದೆ ನೋಡೋದಕ್ಕೆ, ಒಂದು ರಾಶಿ ವೈವಿಧ್ಯತೆ. ಅದ್ರ ಜೊತೆಗೆ ಆ ವೈವಿಧ್ಯತೆಯಲ್ಲಿ ಎಷ್ಟೊಂದು ಬದಲಾವಣೆನೂ ಆಗ್ತಾ ಇರುತ್ತೆ. ಹೀಗೆ ನೋಡ್ತಾ ನೋಡ್ತಾನೆ ಒಂದ್ ಮರ ಥಪ್ ಅಂತ ಮುರಿದು ಬಿದ್ದು ಹೋಗ್ಬೋದು, ಶಾಂತವಾಗಿದ್ದ ಸಮುದ್ರ ಉಕ್ಕೇರಿ ಸುನಾಮಿ ಬಂದ್ಬಿಡ್ಬೋದು, ಇದ್ದಕ್ಕಿದ್ದ ಹಾಗೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಟ್ಟು ಬೆಂಕಿ ಹತ್ಕೊಂಡು ಉರಿದು ಹೋಗ್ಬಿಡ್ಬೋದು, ಎಲ್ಲ ಮನೆಗಳೆಲ್ಲ ಸುಟ್ಟು ಹೋಗ್ಬಿಡ್ಬೋದು. ಹೀಗೆ ಅದರಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ, ವೈವಿಧ್ಯತೆನೂ ಇರುತ್ತೆ. ಆದ್ರೆ ಕಣ್ಣಿನಲ್ಲಿ ಏನು ಬದಲಾವಣೆ ಇಲ್ಲ, ಕಣ್ಣು ನೋಡ್ತಾ ಇರುತ್ತೆ. ಆಮೇಲೆ ಕಣ್ಣು ಮತ್ತು ಕಣ್ಣು ತನ್ನನ್ನು ತಾನು ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಾಯ್ತು ಅಲ್ವಾ. ಆಮೇಲೆ ಒಬ್ಬ ವ್ಯಕ್ತಿ ಅಥವಾ ವಸ್ತು ಒಂದೇ ಸರ್ತಿಗೆ ದೃಕ್ ಮತ್ತು ದೃಶ್ಯ ಎರಡೂ ಆಗಕ್ಕಾಗಲ್ಲ ಅಂದ್ರಲ್ಲ, ಆ ರೀತಿಯಲ್ಲಿ ಕಣ್ಣು ಇವಾಗ ದೃಕ್ಕಾಗಿದೆ, ಇದು ದೃಕ್ಕಾಗಿ ಮಾತ್ರ ಇರಬಹುದು ಇವಾಗ ಈ ಹಂತದಲ್ಲಿ. ಈ ಹಂತದಲ್ಲಿ ಅದು ದೃಶ್ಯವಾಗೋದಕ್ಕೆ ಆಗೋದಿಲ್ಲ. ಇದು ಚೈತನ್ಯ, ಕಾಣ್ತಾ ಇರೋ ಪ್ರಪಂಚ ಜಡ. ಇದುವರೆಗೂ ಇದು ಕಣ್ಣಿನವರೆಗೂ ಆಯ್ತು. ಮೊದಲನೆಯ ನೋಡುಗ ಮತ್ತು ಮೊದಲನೆಯ ನೋಡಲ್ಪಡುವ ವಸ್ತು, ಇದರ ವಿವರಣೆ ಆಯ್ತು. ಈಗ ಎರಡನೇ ಹಂತಕ್ಕೆ ಬರೋಣ. ಎರಡನೇ ಹಂತದಲ್ಲಿ ಈ ಇಷ್ಟೊತ್ತು ದೃಕ್ಕಾಗಿದ್ದ ಈ ಕಣ್ಣು ಇವಾಗ ಅದು ದೃಶ್ಯವಾಗತ್ತೆ. ಒಂದೇ ಸರ್ತಿಗಾಗಲ್ವೇ ಹೊರತು ಎರಡನೇ ಹಂತದಲ್ಲಿ ಇದು ದೃಶ್ಯವಾಗ್ಬೋದು. ಹಾಗಾದ್ರೆ ಈ ದೃಶ್ಯವನ್ನು ನೋಡ್ತಾ ಇರುವಂಥವ್ರು ಯಾರು? ಈ ದೃಶ್ಯವನ್ನು ನೋಡ್ತಾ ಇರುವಂಥದ್ದು ಮನಸ್ಸು. ಮನಸ್ಸು ದೃಕ್, ಇದು ದೃಶ್ಯ. ಮನಸ್ಸು ಮತ್ತು ಕಣ್ಣು ಬೇರೆ ಬೇರೆಯಾಗಿದೆ, ಅದೆರಡು ಒಂದೇ ಆಗಿಲ್ಲ. ಅದೆರಡು ಒಂದೇ ಆದ್ರೆ ಮನಸ್ಸು ಕಣ್ಣನ್ನು ತಿಳ್ಕೊಳಕ್ಕಾಗಲ್ಲ. ಮನಸ್ಸು ಚೈತನ್ಯ, ಕಣ್ಣು ಜಡ. ಮನಸ್ಸು ಕಣ್ಣನ್ನು ನೋಡ್ಬೋದೇ ಹೊರತು ಕಣ್ಣು ಮನಸ್ಸನ್ನು ನೋಡೋದಕ್ಕೆ ಆಗೋದಿಲ್ಲ. ಕಣ್ಣಿನಲ್ಲಿ ಬದಲಾವಣೆ ಇದೆ, ಮನಸ್ಸಿನಲ್ಲಿ ಬದಲಾವಣೆ ಇಲ್ಲ. ಕಣ್ಣಿನಲ್ಲಿ ಏನ್ ಬದಲಾವಣೆ? ಕಣ್ಣು ಇವಾಗ ಭಗಭಗ ಅಂತ ಉರಿತಾ ಇರ್ಬೋದು, ಕಣ್ಣಲ್ಲಿ ನೀರು ಸುರಿತಾ ಇರ್ಬೋದು, ಕಣ್ಣು ಸರಿಯಾಗಿ ಕಾಣಿಸ್ತಾ ಇರ್ಬೋದು, ಕಣ್ಣು ತುಂಬಾ ಚೆನ್ನಾಗಿ ಕಾಣಿಸ್ಬೋದು, ಕಣ್ಣು ಕೆಂಪಾಗಿರ್ಬೋದು, ಕಣ್ಣು ಊದ್ಕೊಂಡಿರ್ಬೋದು, ಬೇಕಾದಷ್ಟು ಏನೇನೋ ವ್ಯತ್ಯಾಸಗಳು ಕಣ್ಣಿನಲ್ಲಿ ಆಗ್ತಾನೇ ಇರುತ್ತೆ. ಆದ್ರೆ ಅದನ್ನ ನೋಡ್ತಾ ಇರುವಂಥ ದೃಕ್ಕಾದ ಮನಸ್ಸಿನಲ್ಲಿ ಏನು ಬದಲಾವಣೆ ಇಲ್ಲ. ಇದು ಎರಡನೇ ಹಂತ ಆಯ್ತು. ಮೂರನೇ ಹಂತಕ್ಕೆ ಬಂದ್ರೆ, ಇಷ್ಟು ಹೊತ್ತು
ದೃಕ್ಕಾಗಿದ್ದ ದೃಕ್ಕಾಗಿದ್ದ ಮನಸ್ಸು ಈಗ ದೃಶ್ಯವಾಗ್ತಾ ಇದೆ. ಯಾರು ಈ ದೃಶ್ಯವನ್ನು ನೋಡ್ತಾ ಇರುವಂಥದ್ದು? ಇದನ್ನು ನೋಡ್ತಾ ಇರುವಂಥದ್ದು ಸಾಕ್ಷಿ. ಸಾಕ್ಷಿ ಈ ದೃಶ್ಯವನ್ನ, ಮನಸ್ಸನ್ನ ನೋಡ್ತಾ ಇದೆ. ಮನಸ್ಸು ಮತ್ತು ಸಾಕ್ಷಿ ಎರಡು ಬೇರೆ ಬೇರೆಯಾಗಿದೆ. ಅದೆರಡು ಒಂದಾಗಿದ್ದಿದ್ರೆ ಸಾಕ್ಷಿ ಮನಸ್ಸನ್ನು ನೋಡೋದಕ್ಕೆ ಸಾಧ್ಯವೇ ಇರಲಿಲ್ಲ. ಹಾಗಾಗಿ ದೃಶ್ಯ ನಿಯಮದ ಪ್ರಕಾರ ಮನಸ್ಸು ಮತ್ತು ಸಾಕ್ಷಿ ಬೇರೆ ಬೇರೆ. ಸಾಕ್ಷಿ ಮನಸ್ಸನ್ನ ನೋಡಬಹುದು, ಮನಸ್ಸು ಸಾಕ್ಷಿಯನ್ನು ನೋಡೋದಕ್ಕೆ ಆಗೋದಿಲ್ಲ. ಸಾಕ್ಷಿ ಮನಸ್ಸನ್ನು ನೋಡಬಹುದು, ತನ್ನನ್ನು ತಾನು ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಾಕ್ಷಿ ಚೈತನ್ಯ, ಮನಸ್ಸು ಜಡ. ದೃಶ್ಯದಲ್ಲಿ ವೈವಿಧ್ಯತೆ ಇದೆ. ಏನ್ ವೈವಿಧ್ಯತೆ ಇದೆ? ಅಯ್ಯೋ, ಮನಸ್ಸಿನಲ್ಲಿ ಬರ್ತಾ ಇರೋ ಆಲೋಚನೆಗಳು ಏನು ಸರಂಪುರಿ. ಒಂದೊಂದು ನಿಮಿಷಕ್ಕೊಂದು ನಿಮಿಷನ ಅದ್ರದ್ದು ಬೇಳೆನೆ ನಾವು ಇದು ಮಾಡಕ್ಕಾಗಲ್ಲ. ಚಕ 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 ಅಂತ ಒಂದೊಂದು ಬರ್ತಾನೇ ಇರುತ್ತೆ. ಒಂದ್ಸರ್ತಿ ದುಃಖದ್ದು, ಒಂದ್ಸರ್ತಿ ಸುಖದ್ದು, ಒಂದ್ಸರ್ತಿ ಕೋಪದ್ದು, ಒಂದ್ಸರ್ತಿ ಬೇಜಾರಿಂದು. ಒಂದಲ್ಲ ಎರಡಲ್ಲ, ಅಷ್ಟೊಂದು ಬರ್ತಾ ಇರುತ್ತೆ ಮನಸ್ಸಿನಲ್ಲಿ. ಬದಲಾವಣೆ, ವೈವಿಧ್ಯತೆ. ಆದರೆ ಸಾಕ್ಷಿಯಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಯಾವ ವೈವಿಧ್ಯತೆಯೂ ಇಲ್ಲ. ಸಾಕ್ಷಿ ಇದನ್ನ ನೋಡ್ತಾ ಇದೆ. ಮತ್ತೆ ಒಬ್ಬ ವ್ಯಕ್ತಿ ಅಥವಾ ವಸ್ತು ಒಂದೇ ಬಾರಿಗೆ ಎರಡು ಆಗೋದಕ್ಕಾಗಲ್ಲ. ಹಾಗಾಗಿ ಈಗ ಸಾಕ್ಷಿ ದೃಕ್ಕಾಗಿದೆ, ಮನಸ್ಸು ದೃಶ್ಯವಾಗಿದೆ. ಆಯ್ತು, ಇನ್ನು ಮುಂದಕ್ಕೆ ನೋಡೋಣ ಅಂದ್ರೆ ಇಲ್ಲ, ಇದೇ ಕೊನೆಯ ಹಂತ. ಯಾಕೆಂದ್ರೆ ಸಾಕ್ಷಿಯನ್ನ ನೋಡುವಂಥ ಇನ್ನೊಂದು ದೃಕ್ಕು ಇಲ್ಲ. ಸಾಕ್ಷಿಯೇ ಕೊನೆಯ ದೃಕ್. ಓ ಹೌದಾ, ಸರಿ ಆಯ್ತು. ಇಷ್ಟೆಲ್ಲ ವಿವರಣೆ ಕೊಟ್ರಿ, ಚೆನ್ನಾಗಿ ಹೇಳಿದ್ರಿ, ಪರವಾಗಿಲ್ಲ. ನಮ್ಗೇನು ಉಪಯೋಗ ಆಯ್ತು ಇದರಿಂದ ಅಂದ್ರೆ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಇಷ್ಟೊತ್ತು ವಿವರಿಸದ್ನಲ್ಲ, ಏನು ಅಲ್ಲಪ್ಪ, ಮನಸ್ಸು ಮತ್ತು ಸಾಕ್ಷಿ ಸಂಬಂಧದ ಬಗ್ಗೆ ವಿವರಿಸದ್ನಲ್ಲ. ಈಗ ಮನಸ್ಸು ಮತ್ತು ಸಾಕ್ಷಿ ಎರಡೂ ಬೇರೆ ಬೇರೆಯಾಗಿದೆ, ಅದೆರಡೂ ಸೇರಿಲ್ಲ. ಮನಸ್ಸಿನಲ್ಲಿ ಏನೇನು ಬರ್ತಾ ಇದೆಯೋ ಆಲೋಚನೆಗಳು, ಭಾವನೆಗಳು ಎಲ್ಲ, ಅದನ್ನ ಸಾಕ್ಷಿ ನೋಡ್ತಾ ಇದೆ. ಅದಕ್ಕೆ ಅಂಟ್ಕೊಂಡಿಲ್ಲ. ಹಾಗಾಗಿ ಅದ್ರಲ್ಲಿ ಬರ್ತಾ ಇರುವಂತಹ ಏರುಪೇರುಗಳು ಇದಕ್ಕೇನು ತೊಂದರೆ ಕೊಡೋದಿಲ್ಲ. ಓ ಸರಿ. ಹೌದು, ಅದು ಬಹಳ ಮುಖ್ಯ. ಈ ದೃಕ್ ಮತ್ತು ದೃಶ್ಯ ವಿವೇಕದಲ್ಲಿ ಈ ಪ್ರಕ್ರಿಯೆಯಲ್ಲಿ ಏನ್ ತಿಳ್ಕೊಳ್ತೀರಾ ಅಂದ್ರೆ, ಸಾಕ್ಷಿಗೆ ಯಾವುದೇ ರೀತಿಯ ದುಃಖ ದುಮ್ಮಾನ ಏನೂ ಇಲ್ಲ. ಮನಸ್ಸಿನಲ್ಲಿ ಏನೇನು ಗೊಂದಲಗಳು ಬರ್ತಾ ಇದ್ರು ಸಾಕ್ಷಿಗೆ ಅದ್ಯಾವುದು ತಟ್ಟೋದಿಲ್ಲ. ಅದು ಅಸಂಗ. ಮನಸ್ಸಿಗೆ ಚೈತನ್ಯವನ್ನು ಕೊಡ್ತಾ ಇರೋದು ಸಾಕ್ಷಿನೇ. ಆದ್ರೆ ಆ ಚೈತನ್ಯವನ್ನು ಕೊಟ್ಟರು ಕೂಡ ಅದಕ್ಕೆ ಅಂಟ್ಕೊಳ್ದೇನೆ ಅದರ ಹಿಂದೆ ಇದ್ದು ಅದನ್ನು ನೋಡ್ತಾ ಇದೆ. ಓ ಸರಿ. ಈಗ ನೀನ್ ಯಾರು ಅಂತ ತಿಳ್ಕೊಂಡಿದೀಯಪ್ಪ? ನಾನಿದು, ಹೌದಲ್ವಾ? ನೀನಿದು ತಾನೇ. ಇವಾಗ ದೃಶ್ಯ ವಿವೇಕವನ್ನು ಉಪಯೋಗಿಸ್ಕೊ. ನಿನಗೆ ನೀನು ಈ ದೇಹವನ್ನ ತಿಳ್ಕೊಳಕ್ ಆಗ್ತಾ ಇದೆ ಅಲ್ವಾ? ಇವಾಗ ಕಣ್ಣು ಬಿಟ್ಟಾಗ್ಲೂ ನೋಡ್ಬೋದು, ಅಥವಾ ನೀನು ಕಣ್ಣು ಮುಚ್ಚಿ ಕೂತಾಗ್ಲೂ ನಿನ್ನ ದೇಹ ಇದೆ ಅನ್ನೋದು ನಿಂಗೆ ತಿಳಿತಾ ಇದೆ ತಾನೇ? ತಿಳಿತಾ ಇದೆ. ಹಾಗಿದ್ಮೇಲೆ ದೃಶ್ಯ ವಿವೇಕ ಏನ್ ಹೇಳ್ತಾ ಇದೆ? ಯಾವುದೋ ಒಂದನ್ನ ನೀನ್ ತಿಳ್ಕೊಳ್ಬಹುದು, ಯಾವುದೋ ಒಂದನ್ನ ನೀನ್ ನೋಡಬಹುದು ಅಂತಾದ್ರೆ ಅದು ನಿನಗೆ ಅಂಟ್ಕೊಂಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಈಗ ತಾನೇ ಹೇಳಿಲ್ವಾ? ಓ ಹೌದು. ಅಂದ್ರೆ ಏನಾಯ್ತು? ಈ ದೇಹವನ್ನ ನೀನು ಗಮನಿಸಬಹುದು. ಈ ದೇಹದಲ್ಲಿ ಆಗ್ತಾ ಇರುವಂತಹ ವ್ಯತ್ಯಾಸಗಳೆಲ್ಲ ನಿನಗೆ ಗೊತ್ತಾಗ್ತಾ ಇದೆ. ಅಂದ್ರೆ ನೀನು ದೇಹದಿಂದ ಬೇರೆ ಆಗಿದೀಯಾ, ದೇಹವನ್ನ ನೋಡುವಂಥ ಸಾಕ್ಷಿಯಾಗಿದೀಯಾ. ನೀನು ದೇಹವಲ್ಲ.
ದೇಹಕ್ಕೆ ವಯಸ್ಸಾಯ್ತು, ದೇಹಕ್ಕೆ ಕಾಯಿಲೆ ಬಂತು, 100 ಕಂಪ್ಲೇಂಟ್ ಇದೆ, ಇರುತ್ತೆ. ಆದರೆ ನಿನಗೆ, ಸಾಕ್ಷಿಯಾದ ನಿನಗೆ ಇದು ಯಾವುದರ ಗೊಡವೆಯೂ ಇಲ್ಲ ಅಂತ ಹೇಳುತ್ತೆ ದೃಕ್ ದೃಶ್ಯ ವಿವೇಕ. ಈ ರೀತಿಯಲ್ಲಿ ದೃಕ್ ದೃಶ್ಯ ವಿವೇಕದ ಮೂಲಕ ನಾವು ನಮ್ಮ ಸ್ವರೂಪವನ್ನ ತಿಳ್ಕೊಳ್ಬಹುದು. ನಾವು ಯಾರು? ನಾನು ಈ ದೇಹ, ಮನಸ್ಸು ಮತ್ತು ಬುದ್ಧಿಲಿ ಬರೋ ತೀರ್ಮಾನಗಳು ಕೂಡ ಅದು ಬದಲಾಗ್ತಾ ಇರುತ್ತೆ. ಆ ತೀರ್ಮಾನಗಳನ್ನ ನಾನು ನೋಡಬಲ್ಲೆ. ಹಾಗಾಗಿ ಇವಾಗ ಮೆಡಿಟೇಷನ್ ಸ್ಟಡಿ ಸರ್ಕಲ್ಗೆ ಬರೋಣಮೋ ಪ್ರವಚನಕ್ಕೆ, ಅಯ್ಯೋ ಏನೋ ಹೇಳ್ತಾರೆ ಬಿಡ್ರಿ ಆ ಕಾತ್ಯೇನಿ, ಸುಮ್ಮನೆ ಸಿನಿಮಾಗೆ ಹೋಗಿ ಬರೋಣ ಅಂತ ಹೋಗೋದು, ಆ ತೀರ್ಮಾನ ಆ ಬುದ್ಧಿ ತಗೋಬಹುದು, ಏನ್ ಬೇಕಾದ್ರೂ ತೀರ್ಮಾನ. ಆದ್ರೆ ಅದ್ರ ಜೊತೆಯಲ್ಲೇ ಅಲ್ಲೇ ಇರುವಂಥ, ಅದಕ್ಕೆ ಚೈತನ್ಯವನ್ನು ನೀಡ್ತಾ ಇರುವಂಥ ಸಾಕ್ಷಿಗೆ ಅದೆಲ್ಲವೂ ತಿಳಿಯುತ್ತೆ. ಹಾಗಾಗಿ ಆ ಸಾಕ್ಷಿ ನೀನಪ್ಪ, ನೀನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ಬುದ್ಧಿಯೂ ಅಲ್ಲ ಅಂತ ಈ ದೃಕ್ ದೃಶ್ಯ ಪ್ರಕ್ರಿಯೆ ಏನಿದೆ ಇದು ನಮಗೆ ತಿಳಿಸ್ಕೊಡುತ್ತೆ. ಈಗ ಮುಂದಿನ ಪ್ರಕ್ರಿಯೆಗೆ ಹೋಗೋಣ. ಅದು ಪಂಚಕೋಶ ವಿವೇಕ, ಪಂಚಕೋಶ ಪ್ರಕ್ರಿಯೆ. ಏನದು ಪಂಚಕೋಶ ಪ್ರಕ್ರಿಯೆ? ನಮಗೆಲ್ಲ ಸಾಮಾನ್ಯವಾಗಿ ತಿಳಿದಿದೆ. ಪಂಚಕೋಶಗಳು ಇದೆ. ಏನು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಕೋಶಗಳಿವೆ. ಏನದು ಕೋಶಗಳು? ಕೋಶಗಳು ಅಂದ್ರೆ ಹೊದಿಕೆ. ಓ, ಹೊದಿಕೆನಾ? ಸರಿ, ಒಂದು ಹೊದಿಕೆ ಹೊದ್ಕೊಂಡು ಇದ್ಬಿಟ್ಟು ಅದೇ ಹಿಂಗೆ ತೆಗೆದು ಬಿಟ್ರೆ ಅಲ್ಲ ಆತ್ಮ ಕಾಣುತ್ತೆ ಅನ್ನೋ ರೀತಿಯ ಹೊದಿಕೆನಾ? ಅಲ್ಲ ಅಲ್ಲ, ಅದು ಹಾಗಲ್ಲ. ಅಂದ್ರೆ ಇವಾಗ ಈ ಪಂಚಕೋಶಗಳಲ್ಲಿ ಅನ್ನಮಯ ಕೋಶದೊಳಗೆ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದೊಳಗೆ ಮನೋಮಯ ಕೋಶ, ಮನೋಮಯ ಕೋಶದೊಳಗೆ ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶದೊಳಗೆ ಆನಂದಮಯ ಕೋಶ, ಆನಂದಮಯ ಕೋಶದ ಒಳಗಡೆ ಚಿಕ್ಕದಾಗಿ ಆತ್ಮ ಅಂತನಾ? ಒಂದೊಂದಾಗಿ ತೆಕ್ಕೊಂಡು ಬಂದು 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 ಒಳಗಡೆ ಆತ್ಮನ ಇಣುಕಿ ನೋಡೋದಾ? ಹಾಗಲ್ಲ. ಈಗ ರಾಕ್ಷಸನ ಪ್ರಾಣ ಎಲ್ಲಿದೆ ಅಂದ್ರೆ ಸಪ್ತ ಸಾಗರಗಳನ್ನ ದಾಟಬೇಕು. ಅದರ ಆಚೆಗೆ ಎಷ್ಟೊಂದು ಬೆಟ್ಟಗಳು ಇದೆ. ಅದನ್ನೆಲ್ಲ ದಾಟ್ಕೊಂಡು ಹೋದ್ರೆ ಅಲ್ಲಿ ಒಂದು ದ್ವೀಪ, ಆ ದ್ವೀಪದಲ್ಲಿ ಒಂದು ಮರ, ಆ ಮರಕ್ಕೆ ಒಂದು ಪಂಜರ ನೇತು ಹಾಕಿದೆ. ಆ ಪಂಜರದೊಳಗಡೆ ಒಂದು ಗಿಣಿ ಇದೆ. ಆ ಗಿಣಿಯಲ್ಲಿ ರಾಕ್ಷಸನ ಪ್ರಾಣ ಇದೆ. ಅದರ ಗಿಣಿಯ ಕಾಲ್ ಕಿತ್ಬಿಟ್ರೆ ರಾಕ್ಷಸನ ಕಾಲ್ ಕಿತ್ತು, ಆ ಗಿಣಿ ಕಣ್ಣು ಚುಚ್ಚಿಬಿಟ್ರೆ ರಾಕ್ಷಸನ ಕಣ್ಣು ಹೋಗ್ಬಿಡುತ್ತೆ. ಆ ಗಿಣಿಯನ್ನು ಹಾಗೆ ಹಿಡಿದು ಅಮುಕಿ ಸಾಯಿಸ್ಬಿಟ್ರೆ ರಾಕ್ಷಸ ಇಲ್ಲಿ ಸತ್ತು ಬಿದ್ದು ಬಿಡ್ತಾನೆ. ಆ ರೀತಿನ ಆತ್ಮ ಒಳಗಡೆ ಸೇರ್ಕೊಂಡಿದ್ಯಾ? ಖಂಡಿತ ಇಲ್ಲ. ಒಳಗೂ ಇದೆ, ಹೊರಗೂ ಇದೆ, ಎಲ್ಲೆಲ್ಲೂ ಇದೆ. ಸರ್ವವ್ಯಾಪಿಯಾಗಿದ್ದು ಈ ಆತ್ಮ. ಆ ಆತ್ಮನಲ್ಲೇ ಈ ಎಲ್ಲವೂ ತೋರಿ ಬರ್ತಾ ಇವೆ. ಆತ್ಮನಲ್ಲೇ ಆನಂದಮಯ ಕೋಶ ತೋರಿ ಬರ್ತಾ ಇದೆ. ಅದು ಅತ್ಯಂತ ಸೂಕ್ಷ್ಮವಾದದ್ದು. ಅದಕ್ಕಿಂತ ಕಡಿಮೆ ಸೂಕ್ಷ್ಮವಾದದ್ದು ವಿಜ್ಞಾನಮಯ, ಅದಕ್ಕಿಂತ ಕಡಿಮೆ ಸೂಕ್ಷ್ಮವಾದದ್ದು ಮನೋಮಯ, ಅದಕ್ಕಿಂತ ಕಡಿಮೆ ಸೂಕ್ಷ್ಮವಾದದ್ದು ಪ್ರಾಣಮಯ, ಅದಕ್ಕಿಂತ ಕಡಿಮೆ ಸೂಕ್ಷ್ಮವಾದದ್ದು ಈ ಅನ್ನಮಯ ಕೋಶ. ಇದು ಈ ರೀತಿಯಲ್ಲಿ ಅತ್ಯಂತ ಸ್ಥೂಲವಾಗಿರೋದ್ರಿಂದ ಇದು ಕಾಣಲ್ಪಡ್ತಾ ಇದೆ. ಸೂಕ್ಷ್ಮತೆ ಹೆಚ್ಚಾದಾಗೆ ವ್ಯಾಪ್ತಿನೂ ಹೆಚ್ಚಾಗ್ತಾ ಹೋಗುತ್ತೆ, ಅವು ಕಾಣೋದಿಲ್ಲ. ಹಾಗಾದ್ರೆ ಹೇಗೆ ತಿಳ್ಕೊಳ್ಳೋದು? ಈಗ ನಮಗೇನ್ ಭಾವನೆ ಇದೆ? ನಾನು ಇದು ಅನ್ನೋ ಭಾವನೆ ಇದೆ. ನಾನು ಅನ್ನಮಯ ಕೋಶ ಅಂತ, ಶರೀರ ನಾನು ಅನ್ನೋ ಭಾವನೆ ಇದೆ. ಹಾಗಾದ್ರೆ ನಾನು ಇದಲ್ಲ ಅಂತ ತಿಳ್ಕೊಬೇಕಾದ್ರೆ ಇದಕ್ಕೂ ನನಗೂ ಅಂದ್ರೆ ಆತ್ಮಕ್ಕೂ ಏನೇನು ವ್ಯತ್ಯಾಸ ಇದೆ ಅನ್ನೋದನ್ನು ತಿಳ್ಕೊಬೇಕು ಅಲ್ವಾ? ಮೊದಲನೇದಾಗಿ ಈ ದೇಹ ಇದು ಅಸ್ಥಿರವಾದದ್ದು. ಇದು ಸ್ಥಿರ ಅಲ್ಲ. ಆದರೆ ಆತ್ಮ ಸ್ಥಿರವಾದದ್ದು. ದೇಹಕ್ಕೆ ನಾಮರೂಪ ಇದೆ, ಆತ್ಮಕ್ಕೆ ಯಾವುದೇ ನಾಮರೂಪಗಳು ಇಲ್ಲ. ದೇಹ
ಬದಲಾಗ್ತಾ ಇದೆ. ನಾನು ಇಷ್ಟೇ ಪುಟ್ಟ ಹುಡುಗಿಯಾಗಿದ್ದೆ, ಇವಾಗ ನೋಡಿ ತಲೆಯೆಲ್ಲ ಬಿಳಿ ಕೂದಲಾಗಿ ವಯಸ್ಸಾಗಿ ಕೂತ್ಕೊಂಡಿದ್ದೀನಿ ಕನ್ನಡಕ ಹಾಕೊಂಡು. ಆದ್ರೆ ಆತ್ಮಕ್ಕೆ ಯಾವುದೇ ಬದಲಾವಣೆ ಇಲ್ಲ. ದೇಹದಲ್ಲಿ ಭಾಗಗಳಿವೆ, ಕೈ ಕಾಲು, ಕಣ್ಣು ಮೂಗು ಬಾಯಿ ಕಿವಿ ಎಲ್ಲ ಇದೆಯಲ್ಲ ಭಾಗಗಳು. ಆತ್ಮನಲ್ಲಿ ಯಾವುದೇ ಭಾಗಗಳಿಲ್ಲ. ದೇಹ ಅಶುದ್ಧ. ಏನಪ್ಪ ಯಾಕಪ್ಪ ಅಶುದ್ಧ? ಒಳಗಡೆ ಮಾಂಸ ಮಜ್ಜೆ ಮೂಳೆ ಮಲ ಮೂತ್ರ ಒಂದೊಂದಾ. ಇವಾಗ ಮೊನ್ನೆ ನನಗೆ ಇಲ್ಲಿ ಕೈ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅಯ್ಯೋ ಎಷ್ಟು ಕೆಂಪಗೆ ಹೇಗಾಗಿತ್ತು ನೋಡಿದವರೆಲ್ಲ, ಅಯ್ಯಪ್ಪ ಏನ್ರಿ ಹೇಗಿದೆ ಇದು ಅಂತ ಇದ್ರು. ಇವಾಗ ಸ್ವಲ್ಪ ವಾಸಿ ಆಗೋಗ್ಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಎಷ್ಟು ಭೀಭತ್ಸಿವಾಗಿರುತ್ತೆ ನೋಡೋದಕ್ಕೆ. ಹೊರಗಡೆ ಒಂದು ಚರ್ಮದ ಹೊದಕೆ ಹಾಕ್ಬಿಟ್ಟು ಆಹಾಹಾ ಎಷ್ಟು ಚೆನ್ನಾಗಿದ್ದೀರಾ ಅಂತ, ಒಂದು ಸ್ವಲ್ಪ ಹೊದಕೆ ತೆಗೆದ್ರೆ ದೇವರೇ ಕಾಪಾಡಬೇಕು, ಯಾರಿಗೂ ಬೇಡ ಅವರು. ಆ ರೀತಿಯ ಒಂದು ಅಶುದ್ಧತೆ ಇದೆ. ಆದರೆ ಆತ್ಮನಲ್ಲಿ ಯಾವ ಅಶುದ್ಧತೆಯೂ ಇಲ್ಲ, ಪೂರ್ಣ ಶುದ್ಧ. ದೇಹ ಅವಲಂಬಿತವಾಗಿದೆ. ಯಾವುದರ ಮೇಲೆ? ಪ್ರಾಣದ ಮೇಲೂ ಅವಲಂಬಿತವಾಗಿದೆ, ಮನಸ್ಸಿನ ಮೇಲೂ ಅವಲಂಬಿತವಾಗಿದೆ, ಬುದ್ಧಿ ಮೇಲೂ ಅವಲಂಬಿತವಾಗಿದೆ, ಆನಂದಮಯ ಕೋಶದ ಮೇಲೂ ಅವಲಂಬಿತವಾಗಿದೆ, ಚೈತನ್ಯದ ಮೇಲೂ ಅವಲಂಬಿತವಾಗಿದೆ. ಪೂರ್ಣವಾಗಿ ಪರಾವಲಂಬಿ. ಆದರೆ ಚೈತನ್ಯ ಆತ್ಮವಸ್ತು ಯಾವುದರ ಮೇಲೂ ಅವಲಂಬಿತವಾಗಿಲ್ಲ. ದೇಹ ಪರಿಮಿತ, ಇಷ್ಟಗ್ಲ ಇಷ್ಟಪ್ಪ ಇಷ್ಟೇ ಇರೋದಿದು. ಆದರೆ ಆತ್ಮ ಅಪರಿಮಿತ. ದೇಹ ಜಡ, ನೋಡೋದಕ್ಕೇನು ಓಡಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ, ಆದ್ರೆ ಆ ಚೈತನ್ಯ ಹೊರಟು ಹೋಗ್ಬಿಟ್ರೆ ಮುಗೀತು, ಏನಿಲ್ಲ, ಹೆಣ. ಅದು ಜಡ. ಆದ್ರೆ ಆತ್ಮ ಚೈತನ್ಯ. ಈ ದೇಹ ದೃಶ್ಯ, ಆತ್ಮ ದೃಕ್, ಇದನ್ನು ನೋಡುವಂಥದ್ದು. ದೇಹ ಸಗುಣ, ಗುಣಗಳಿಂದ ತುಂಬಿರುವಂಥದ್ದು. ಆದರೆ ಆತ್ಮ ನಿರ್ಗುಣವಾಗಿರುವಂಥದ್ದು. ಈ ರೀತಿಯಲ್ಲಿ ನಾವು ಆತ್ಮನಿಗೂ ದೇಹಕ್ಕೂ ಪರಸ್ಪರ ತುಲನೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಓಹೋ ಇದು ಆತ್ಮ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಗೊತ್ತಾದಾಗ ಇದರ ಕೋಶತ್ವ ನಿವಾರಣೆ ಆಗಿತ್ತು. ಏನ್ ಹಾಗಾದ್ರೆ ಕೋಶ ಅಂದ್ರೆ? ಅವಾಗಲೇ ವಿವರಿಸ್ಲೇ ಇಲ್ಲ ನೀವು, ಈಗ ಹೇಳ್ತೀನಿ ನೋಡಿ. ಕೋಶ ಅಂದ್ರೆ ಆತ್ಮ ಇದ್ರೂ ಕೂಡ ಆತ್ಮನ ಕಡೆಗೆ ಗಮನವೇ ಹೋಗದೆ ಇರೋ ಹಾಗೆ ತನ್ನ ಕಡೆಗೆ ಸೆಳೆದಿಟ್ಕೊಳ್ಳುವಂಥದ್ದು, ಆತ್ಮನನ್ನ ಮರೆಸುವಂಥದ್ದು, ಇದು ಕೋಶ, ಕೋಶದ ಗುಣ. ಈಗೇನ್ ಮಾಡಿದೆ, ಇಷ್ಟು ಈ ದೇಹ ಸದಾ ತನ್ನ ಕಡೆಗೆ ನಮ್ ಗಮನ. ಏನಪ್ಪಾ ಬೆಳಗ್ಗೆ ಏನ್ ತಿಂಡಿ ತಿನ್ಬೇಕು, ಊಟ ಮಾಡ್ಬೇಕು, ಯಾಕೆಂದ್ರೆ ಇದನ್ನ ಆರೋಗ್ಯವಾಗಿ ಇಟ್ಕೋಬೇಕಲ್ಲ. ಪ್ರೋಟೀನ್, ಅಯ್ಯೋ ಕಾರ್ಬೋಹೈಡ್ರೇಟ್ ತಿನ್ಬೇಡಿ, ಪ್ರೋಟೀನ್ ತಿನ್ನಿ. ಆಮೇಲೆ ಎಣ್ಣೆ ಪದಾರ್ಥ ತುಂಬಾ ತಿನ್ಬೇಡಿ, ಆದ್ರೆ ಜಿಡ್ ಬೇಕು, ಸರಿಯಾಗಿರೋ ಜಿಡ್ಡನ್ನು ತಿನ್ನಿ. ಆಮೇಲೆ ಅಯ್ಯೋ ನೋಡ್ರಿ ಬಿಳಿ ಕೂದಲಾಗೋಗ್ಬಿಟ್ಟಿದೆ, ಅಯ್ಯೋ ನೋಡಿದವ್ರು ಏನಂತ, ಅದಕ್ಕೆಲ್ಲ ಕಪ್ಪು ಮಾಡ್ಕೊಳ್ಳೋದು. ಆಮೇಲೆ ಕನ್ನಡಕ ಹಾಕೊಂಡು ಚೆನ್ನಾಗಿರಲ್ಲಪ್ಪ, ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಳ್ಳೋಣ, ಚೆನ್ನಾಗಿ ಕಾಣಿಸ್ಬೇಕು ನಾನು. ಒಂದ ಎರಡ, ಕ್ಷಣ ಕ್ಷಣಕ್ಕೂ ಈ ದೇಹದ ಬಗ್ಗೆ ಅದೆಷ್ಟು ಆಲೋಚನೆ ಅಂದ್ರೆ, ಸದಾ ಇದನ್ನ ಚೆನ್ನಾಗಿ ಇಟ್ಕೋಬೇಕು, ನೋಡೋರ್ಗೆ ಅಟ್ರಾಕ್ಟಿವ್ ಆಗಿರ್ಬೇಕು ಅಂತ ಇದರಲ್ಲೇ ನಮ್ಮ ಮನಸ್ಸು ಪೂರ್ಣವಾಗಿ, ಇಲ್ಲೇ ನಮ್ಮ ಗಮನ. ಆತ್ಮ ಅಂತ ಒಂದಿದೆ, ಆ ಆತ್ಮದಿಂದ ಇದಕ್ಕೆ ಚೈತನ್ಯ ಬಂದಿದೆ, ಇದು ಅದರಿಂದ ಓಡಾಡ್ತಾ ಇದೆ, ಅದ್ರ ಕಡೆಗೆ ಲಕ್ಷ್ಯವೇ ಇಲ್ಲ. ಆ ರೀತಿಯಲ್ಲಿ ಎಲ್ಲ ಗಮನವನ್ನ ತನ್ನ ಕಡೆಗೆ ಸೆಳೆದಿಟ್ಕೊಂಡಿದೆಯಲ್ಲ, ಇದು ಕೋಶತ್ವ. ಈಗ ನಾವು ಈ ಆತ್ಮಕ್ಕೂ ಮತ್ತು ಈ ಅನ್ನಮಯ ಕೋಶಕ್ಕೂ ಈ ವ್ಯತ್ಯಾಸಗಳನ್ನು ತಿಳ್ಕೊಂಡಾಗ ನಮಗ್ ಗೊತ್ತಾಯ್ತು, ಓಹೋ ಇದು ಪ್ರಯೋಜನ ಇಲ್ಲ, ಇದು ಬೇಕು ನಿಜ, ಇದೊಂದು ಉಪಕರಣವಾಗಿ ಉಪಯೋಗಿಸೋಣ, ಇದಕ್ಕೆಲ್ಲ ಆಹಾರ ಎಲ್ಲ ಸರಿಯಾಗಿ ಕೊಡೋಣ ಮಾಡೋಣ, ಆದ್ರೆ ಅತಿಯಾಗಿ ಇದ್ರ ಮೇಲೆ ವ್ಯಾಮೋಹ ಇಟ್ಕೊಳ್ಳೋ ಅಗತ್ಯ ಇಲ್ಲ. ಇದರಿಂದ ನನ್ನ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೇಕೇ ಹೊರತು ಬರೀ ಇದ್ರಲ್ಲೇ ಮುಳುಗಿ ಹೇಳ್ತಾ ಇರೋದು ಬೇಕಾಗಿಲ್ಲ ಅನ್ನೋದು
ಗೊತ್ತಾಗುತ್ತೆ. ಹಾಗೆ ಗೊತ್ತಾದಾಗ ಈ ಕೋಶತ್ವದ ನಿವಾರಣೆ ಆಗುತ್ತೆ. ಅಂದ್ರೆ ಇದ್ರ ಕಡೆಗೇ ನಮ್ಮನ್ನು ಸೆಳೀತಾ ಇತ್ತಲ್ಲ ಇದು, ಅದು ಕಡಿಮೆ ಆಗುತ್ತೆ. ಪರವಾಗಿಲ್ಲ, ಏನೋ ಹುಷಾರಿಲ್ಲ, ಆಯ್ತಪ್ಪ ತೋರಿಸ್ಕೊಳ್ಳೋಣ, ಡಾಕ್ಟ್ರಿಗೆ ತೋರಿಸ್ಕೊಂಡು ಹುಷಾರ್ ಮಾಡ್ಕೊಳ್ಳೋಣ, ಸ್ವಲ್ಪ ನಿಧಾನ ಆಗುತ್ತಾ, ಪರವಾಗಿಲ್ಲ ನಿಧಾನ ಆಗ್ಲಿ, ಏನಿವಾಗ ಇದು ಹೇಗಿದ್ರು ಯಾವತ್ತಾದ್ರೂ ಒಂದ್ ದಿವಸ ಬಿದ್ದು ಹೋಗೋ ದೇಹ, ಏನೇನು ಆಗತ್ತೋ ಮಾಡೋಣ, ಅದಕ್ಕೂ ಮೀರಿ ಇದು ಪ್ರಯೋಜನ ಆಗ್ಲಿಲ್ವಾ, ಏನು ಮಾಡಕ್ಕಾಗಲ್ಲ, ಒಂದಲ್ಲ ಒಂದ್ ದಿವಸ ಹೋಗುತ್ತೆ, ಹೋಗ್ಲಿ ಬಿಡು. ಈಗ ನಮ್ದೇನ್ ಮುಖ್ಯವಾದ ಕೆಲಸ, ನಾನು ಆತ್ಮಸ್ವರೂಪ ಅಂತ ತಿಳ್ಕೊಳ್ಳೋದು ಮುಖ್ಯ. ಅದನ್ನ ತಿಳ್ಕೊಂಡ ಮುಗೀತು ಅನ್ನುವ ಒಂದು ದೃಷ್ಟಿಕೋನ ಬರುತ್ತೆ. ಕೋಶತ್ವ ನಿವಾರಣೆ ಆಗುತ್ತೆ. ಹಾಗೆ ನಿವಾರಣೆ ಆದಾಗ ಇದು ಅನ್ನಮಯ ಕೋಶವಾಗಿ ಇರೋದಿಲ್ಲ, ಇದು ಅನ್ನಮಯ ಆತ್ಮವಾಗಿ ಬಿಡುತ್ತೆ. ಅರೆ ಅದ್ ಹೆಂಗೆ ಆತ್ಮ ಆಗ್ಬಿಡ್ತದೋ ಅಂದ್ರೆ, ಒಂದು ನೀರು ಮತ್ತು ಅಲೆ ಗುಳ್ಳೆಗಳ ಉದಾಹರಣೆ ನೋಡ್ಬೋದು. ಅಲೆ ಗುಳ್ಳೆ ನೊರೆ ಎಲ್ಲ ಬೇರೆ ಬೇರೆಯಾಗಿ ಇದೆ ನಾಮರೂಪಗಳು. ಆದ್ರೆ ಅಲ್ಲಿರೋದು ನಿಜವಾಗ್ಲೂ ಏನು? ಅಲ್ಲಿ ನಿಜವಾಗ್ಲೂ ಇರೋದು ನೀರೇ. ನೀರೇ ಅಲೆಯಾಗಿ, ಗುಳ್ಳೆಯಾಗಿ, ನೊರೆಯಾಗಿ, ಬುರುಗಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅಲ್ಲಿ ಬೇರೆ ಏನು ಅಲೆ, ಗುಳ್ಳೆ, ಬುರುಗು ಅಂತ ಇಲ್ಲ, ಇದೇ ಇರೋದು, ನೀರೇ ಇರೋದು. ಅದೆಲ್ಲೋ ಒಳಗಡೆ ಇದೆಯಾ? ಒಳಗಡೆನೂ ಅಲ್ಲ, ಹೊರಗಡೆನೂ ಇಲ್ಲ, ಎಲ್ಲಾ ಕಡೆನೂ ಅದೇ ಇರೋದು. ಒಳಗೂ ಅದೇ, ಹೊರಗೂ ಅದೇ, ಎಲ್ಲೆಲ್ಲೂ ಅದೇ. ನೀವು ಅಲೆಯ ಯಾವ ಭಾಗವನ್ನ ತೆಗೆದು ನೋಡಿದ್ರು ಅಲ್ಲಿರೋದು ನೀರೇ ತಾನೆ. ಹಾಗಾಗಿ ಈ ಒಂದು ದೇಹದ ಕೋಶತ್ವ ಕಳೆದಾಗ ಇಲ್ಲಿರೋದು ಕೂಡ ಆತ್ಮವೇ. ಆತ್ಮವೇ ಈ ದೇಹದ ರೂಪದಲ್ಲಿ ಕಂಡು ಬರ್ತಾ ಇದೆಯೇ ಹೊರತು ಇದಕ್ಕೆ ಏನೂ ಬೇರೆಯಾದ ಅಸ್ತಿತ್ವ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ. ಇನ್ನು ಮುಂದಕ್ಕೆ ಪ್ರಾಣಮಯ ಕೋಶ. ಈ ದೇಹದ್ದು ಇಚ್ಛಾಶಕ್ತಿ ಮೇಲೆ ಅದರದ್ದು ಕೆಲಸ. ಅಂದ್ರೆ ಆಸೆಯಿಂದ ಎಲ್ಲ ಅದು ಬೇಕು, ಇದು ಬೇಕು, ಹೀಗಿಟ್ಕೋಬೇಕು, ಹಾಗಿಟ್ಕೋಬೇಕು. ಇಲ್ಲಿ ಇಚ್ಛಾಶಕ್ತಿ ಪ್ರಧಾನ. ಮನೋಮಯ ಕೋಶದಲ್ಲಿ ಕ್ರಿಯಾಶಕ್ತಿ ಪ್ರಧಾನ. ಅಲ್ಲಿ ಮನೋಮಯ ಅಂತ ಪ್ರಾಣಮಯ ಕೋಶದಲ್ಲಿ ಕ್ರಿಯಾಶಕ್ತಿ ಪ್ರಧಾನ. ಅಲ್ಲಿ ಏನಿದೆ? ಪ್ರಾಣಮಯ ಕೋಶದಲ್ಲಿ ಕರ್ಮೇಂದ್ರಿಯಗಳು ಮತ್ತು ಪಂಚಪ್ರಾಣಗಳು. ಯಾವುದಿದು ಪಂಚಪ್ರಾಣಗಳು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವೆಲ್ಲವೂ ಇದೆ. ಏನ್ ಕೆಲಸ ಇವಕ್ಕೆ? ಪ್ರಾಣ ಹೊರಗಿನಿಂದ ಗಾಳಿಯನ್ನು ತಗೊಂಡು ಒಳಗಡೆಗೆ ಕಳಿಸಿ ರಕ್ತದ ಶುದ್ಧೀಕರಣಕ್ಕೆ, ಆಮ್ಲಜನಕವನ್ನು ತಗೊಂಡು ಹೋಗಿ ರಕ್ತದ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ. ಸರಿ, ನಾವು ಊಟ ಮಾಡ್ತೀವಲ್ಲ, ಊಟ ಮಾಡಿದ್ದು ಜೀರ್ಣ ಆಗ್ಬೇಕಲ್ಲ, ಆ ಜೀರ್ಣಕ್ರಿಯೆಗೆ ಸಹಾಯ ಮಾಡುವಂಥದ್ದು ಸಮಾನ ವಾಯು. ಜೀರ್ಣ ಆಯ್ತಪ್ಪ, ಜೀರ್ಣ ಆದ್ಮೇಲೆ ಶಕ್ತಿ ಉತ್ಪಾದನೆ ಆಗುತ್ತಲ್ಲ, ಆ ಶಕ್ತಿಯನ್ನ ದೇಹದ ವಿವಿಧ ಭಾಗಗಳಿಗೆಲ್ಲ ತಗೊಂಡು ಹೋಗ್ಬೇಕಲ್ಲ, ಆ ಕೆಲಸವನ್ನ ವ್ಯಾನ ಮಾಡುತ್ತೆ. ಸರಿ, ಶಕ್ತಿ ಉತ್ಪಾದನೆ ಆಯ್ತು, ಜೀರ್ಣ ಆಯ್ತು. ಜೀರ್ಣ ಆಗಿ ಕೆಲವು ವೇಸ್ಟ್ ಮೆಟೀರಿಯಲ್, ಬೇಕಿಲ್ಲದೆ ಇರುವಂಥವು ಇತ್ತಲ್ಲ, ಮಲ, ಮೂತ್ರ, ಅದನ್ನೆಲ್ಲ ಹೊರಗೆ ಕಳಿಸ್ಬೇಕಲ್ಲ, ಆ ಕೆಲಸವನ್ನ ಅಪಾನವಾಯು ಮಾಡುತ್ತೆ. ಕೆಲವು ಸರ್ತಿ ಮಲ ಮೂತ್ರದ ಮೂಲಕ ಹೋಗಕ್ಕೆ ಆಗೋದೇ ಇಲ್ಲ, ಎಲ್ಲೋ ತಡೆ ಆಗ್ಬಿಡುತ್ತೆ. ಆವಾಗ ವಾಂತಿ ಮೂಲಕ ಹೊರಗೆ ತರಬೇಕು. ತುರ್ತು ಸಮಯದಲ್ಲಿ ಕೆಲಸ ಮಾಡುವಂಥದ್ದು ಉದಾನ. ವಾಂತಿ ಮಾಡಿಸಿ ಹೇಗೋ ಮಾಡಿ ದೇಹವನ್ನು ಸ್ವಸ್ಥವಾಗಿಡುತ್ತೆ. ಆಮೇಲೆ ಪ್ರಾಣೋತ್ಕರಣ ಸಮಯದಲ್ಲಿ ಈ ದೇಹದಿಂದ ಸೂಕ್ಷ್ಮ ಶರೀರ, ಕಾರಣ ಶರೀರ, ಚಿದಾಭಾಸಗಳನ್ನ ಹೊರಗಡೆ ತೆಗೆದುಕೊಂಡು ಇನ್ನೊಂದು ದೇಹಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನ ಕೂಡ ಈ ಒಂದು ಉದಾನವಾಯು ಮಾಡುತ್ತೆ. ಈ ರೀತಿಯಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನಗಳು ಕೆಲಸ ಮಾಡ್ತಾ ಇರುತ್ತೆ. ಇದು ಹೇಗೆ ಕೋಶ? ಈ ಪ್ರಾಣಮಯ ಕೋಶದಿಂದ ನಮಗೇನಾಗುತ್ತೆ? ಹಸಿವು, ಬಾಯಾರಿಕೆ ಮುಖ್ಯವಾಗಿ. ಹಸುವಿಗೋಸ್ಕರ ಎಷ್ಟೆಲ್ಲ ಮಾಡ್ತೀವಿ ನಾವು. ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ, ಚೂರು ರೊಟ್ಟಿಗಾಗಿ ಅಂತ ಹೇಳಿದ್ರು ದಾಸರು. ಅದಕ್ಕೆ ಹಗಲು ಇರಳು
ಊಟಕ್ಕೋಸ್ಕರನೇ ಎಷ್ಟೆಲ್ಲಾ ಹೈರಾಣ, ಎಷ್ಟೆಲ್ಲಾ ಒದ್ದಾಟ. ಕೆಲ್ಸಕ್ಕೆ ಸೇರ್ಕೋಬೇಕು, ಸಂಪಾದನೆ ಮಾಡ್ಬೇಕು, ಎಲ್ಲ ಯಾತಕ್ಕೆ? ತಿನ್ನಕ್ಕೆ. ಹಾಗಾಗಿ ಈ ಹಸಿವು ಮತ್ತು ಬಾಯಾರಿಕೆಗಳು ನಮ್ಮನ್ನ ಎಷ್ಟು ಸೆಳೆಯುತ್ತವೆ ಅಂದ್ರೆ, ನಾವು ಯೂಟ್ಯೂಬ್ ಅಲ್ಲಿ ಏನ್ ನೋಡೋದು? ಮುಖ್ಯವಾಗಿ ತುಂಬಾ ವ್ಯೂಸ್ ಯಾವ್ದಕ್ಕಿರುತ್ತೆ? ತಿಂಡಿಗಳು. ಇಂಥ ತಿಂಡಿ ಮಾಡ್ಬೋದು, ಇಂಥ ಅಡಿಗೆ ಮಾಡ್ಬೋದು. ಯಾಕೆಂದ್ರೆ ಹಸುವಿನ ಹಿಂಗಿಸ್ಕೋಬೇಕಲ್ಲ. ಬರೀ ಹಸುವಿನ ಹಿಂಗಿಸ್ಕೊಂಡ್ಬಿಟ್ರಾಯ್ತಾ? ರುಚಿ ಬೇಕು. ಅದಕ್ಕೋಸ್ಕರ ಎಲ್ಲ ಥರಾವರಿ ಅಡುಗೆಗಳು ಎಲ್ಲ ಮಾಡ್ತೀವಿ. ಅಂದ್ರೆ ಏನು, ಯಾವಾಗ್ಲೂ ನಮ್ ಗಮನ ಬರೀ ಅದಕ್ಕೆ. ಇವತ್ತೇನ್ ಅಡಿಗೆ ಮಾಡ್ಲಿ, ಏನ್ ತಿಂಡಿ ಮಾಡ್ಲಿ, ಏನ್ ಅಡಿಗೆ ಮಾಡ್ಲಿ, ಏನ್ ತಿಂಡಿ, ಬೆಳಗ್ಗೆಗೆ ಏನ್ ಮಾಡ್ಲಿ, ಮಧ್ಯಾಹ್ನಕ್ಕೆ ಏನ್ ಮಾಡ್ಲಿ, ರಾತ್ರಿಗೆ ಏನ್ ಮಾಡ್ಲಿ. ತಿನ್ನೋದು, ಕುಡಿಯೋದು, ತಿನ್ನೋದು, ಕುಡಿಯೋದು. ಈ ರೀತಿಯಲ್ಲಿ ಪ್ರಾಣಮಯ ಕೋಶ ಪೂರ್ಣವಾಗಿ ತನ್ನ ಕಡೆಗೆ ಸೆಳ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿರುತ್ತೆ. ಹಾಗಾಗಿ ಆತ್ಮನ ಕಡೆಗೆ ಯಾವ ಆತ್ಮ ಅಂತ ಅಡ್ರೆಸ್ಸೇ ಇಲ್ಲ, ಗೊತ್ತೇ ಇಲ್ಲ ನಮ್ಗೆ. ಅದು ಹಾಗಾಗಿ ಇದು ಕೋಶ ಅಂತ ಅನಿಸ್ಕೊಳ್ಳುತ್ತೆ, ಮರೆಸ್ಬಿಡುತ್ತೆ ಆತ್ಮನನ್ನು. ಹಾಗಾದ್ರೆ ಹೇಗಪ್ಪ ಇದ್ರ ಕೋಶತ್ವವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಳೋದು? ನೋಡೋದು. ಆತ್ಮನಿಗೂ ಅದಕ್ಕೂ ಏನ್ ವ್ಯತ್ಯಾಸ? ಈ ಪ್ರಾಣಮಯ ಕೋಶ, ಇದು ಪ್ರಾಣ ಯಾವಾಗ್ಲೂ ಚಲಿಸ್ತಾ ಇರುತ್ತೆ. ಆದ್ರೆ ಆತ್ಮ ಎಲ್ಲಿಗೂ ಚಲಿಸೋದಿಲ್ಲ. ಈ ಪ್ರಾಣಕ್ಕೆ ಏನು ತಿಳುವಳಿಕೆನೇ ಇಲ್ಲ, ಸುಮ್ಮನೆ ಕೆಲಸ ಮಾಡ್ತಾ ಇರತ್ತಷ್ಟೇ ಅದು. ಆದ್ರೆ ಚೈತನ್ಯಕ್ಕೆ ಅದು ಅರಿವಿನ ಸ್ವರೂಪ ಅದು. ಈ ಪ್ರಾಣಮಯ ಕೋಶ ಅನ್ನೂ ಅಷ್ಟೇ ಪರತಂತ್ರ, ಬೇರೆ ಇದ್ರ ಮೇಲೆ ಅವಲಂಬಿಸಿದೆ. ಎಷ್ಟೋ ಯೋಗಿಗಳು ತಮ್ಮ ಪ್ರಾಣವನ್ನು ಹಾಗೆ ನಿಯಂತ್ರಿಸ್ಬಿಡ್ತಾರೆ. ನಿಧಾನವಾಗಿ ಉಸಿರಾಡಿ ಎಷ್ಟೋ ದೀರ್ಘಕಾಲ ಬದುಕ್ತಾರೆ. ಆಮೇಲೆ ತಮಗ್ ಬೇಡ ಅನ್ಸಿದ್ರೆ ಪ್ರಾಣವನ್ನ ನಿಲ್ಲಿಸ್ಬಿಟ್ಟು ದೇಹವನ್ನ ತ್ಯಜಿಸೇ ಬಿಡ್ತಾರೆ. ಆ ರೀತಿಯಲ್ಲಿ ಇದು ಸ್ವತಂತ್ರ ಅಲ್ಲ, ಆದ್ರೆ ಆತ್ಮ ಸದಾ ಸ್ವತಂತ್ರ. ಇನ್ನು ದೇಹದಲ್ಲಿ ನೋಡಿದ್ವಲ್ಲ, ಆ ರೀತಿ ಇನ್ನು ಅನೇಕ ವಿಷಯಗಳು ಕೂಡ ಈ ಪ್ರಾಣಕ್ಕೂ ಕೂಡ ಅನ್ವಯಿಸುತ್ತೆ. ಅದು ಜಡ, ಆತ್ಮ, ಚೈತನ್ಯ. ಪ್ರಾಣ ಆತ್ಮನನ್ನ ನೋಡೋದಕ್ಕೆ ಆಗೋದಿಲ್ಲ. ಈ ರೀತಿಯಲ್ಲಿ ನಾವು ಪ್ರಾಣಮಯ ಕೋಶಕ್ಕೂ ಆತ್ಮನಿಗೂ ವ್ಯತ್ಯಾಸವನ್ನ ತಿಳ್ಕೊಂಡ್ರೆ ಆವಾಗ ನಮಗೆ ಓಹೋ, ಇದು ಕೂಡ ನಮಗೆ ಈ ದೇಹವನ್ನ ಉಳಿಸ್ಕೊಳ್ಳೋದಿಕ್ಕೆ ಸಹಾಯಕವಾಗಿರುವಂಥದ್ದೇ ಹೊರತು ಇದು ಆತ್ಮವಲ್ಲ. ಹಾಗಾಗಿ ನಾವು ಇದಕ್ಕೋಸ್ಕರ ಅತಿಯಾಗಿ ಒದ್ದಾಡ್ಬೇಕಾಗಿಲ್ಲ. ಹಸಿವನ್ನ ಹಿಂಗಿಸ್ಕೊಳ್ಳೋಣ, ಆದ್ರೆ ನಾಲಿಗೆ ರುಚಿಗೆ ತುಂಬಾ ಒದ್ದಾಡೋದು ಬೇಕಾಗಿಲ್ಲ. ದೇಹವನ್ನ ನಾವು ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೋಸ್ಕರ ಇಟ್ಕೋಬೇಕು. ಹಾಗಾಗಿ ಅಷ್ಟರ ಮಟ್ಟಿಗೆ ಈ ಪ್ರಾಣವನ್ನ ಸುರಕ್ಷಿತವಾಗಿ ಇಟ್ಕೊಳ್ಳೋಣ, ಪ್ರಾಣಾಯಾಮ ಮಾಡೋಣ, ಮನಸ್ಸನ್ನ ಶಾಂತ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ, ಆಮೇಲೆ ದೇಹದ ಆರೋಗ್ಯಕ್ಕೂ ಸಹಾಯ ಆಗುತ್ತೆ, ಎಲ್ಲ ಮಾಡೋಣ. ಆದ್ರೆ ಅತಿಯಾಗಿ ಸದಾ ಪ್ರಾಣಾಯಾಮ, ಸದಾ ಯೋಗಾಭ್ಯಾಸ, ಸದಾ ತಿಂತಾ ಇರೋದು, ಸದಾ ಅಷ್ಟೆಲ್ಲ ಬೇಕಾಗಿಲ್ಲ. ನಿಯಮಿತವಾಗಿ ಎಷ್ಟು ಬೇಕೋ ಅಷ್ಟನ್ನ ಮಾಡಿಕೊಂಡು ಇರಬಹುದು ಅಂತ ಗೊತ್ತಾಗುತ್ತೆ. ಮುಂದೆ ಮನೋಮಯ ಕೋಶ. ಅಬ್ಬಬ್ಬ, ಮನೋಮಯ ಕೋಶ ಅಂದ್ರೆ ಭಯಾನೇ ಆಗತ್ತೆ. ಇದರಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಇರುತ್ತೆ ಮತ್ತು ಮನಸ್ಸು. ಇದು ಅತ್ಯಂತ ಶಕ್ತಿಶಾಲಿ. ಹಾಗೆ ನೋಡಕ್ ಹೋದ್ರೆ ವಿಜ್ಞಾನಮಯ ಕೋಶ ಇದರ ಒಡೆಯ, ಇದು ಅದರ ಸೇವಕ. ಆದ್ರೆ ಇದಕ್ಕೆ ಏನಕ್ಕೆ ಡೋಂಟ್ ಕೇರ್ ಅನ್ನತ್ತಿದು, ನಾನೇ ಒಡೆಯ ಅಂತ ಹೇಳ್ಬಿಡುತ್ತೆ. ಇದರಲ್ಲಿ ಬರ್ತಾ ಇರೋದು ಇದಂ ವೃತ್ತಿ. ಅದರಲ್ಲಿ ವಿಜ್ಞಾನಮಯ ಕೋಶದಲ್ಲಿ ಅಹಂ ವೃತ್ತಿ ಇರುತ್ತೆ, ಅಹಂಕಾರ ಇರುತ್ತೆ. ಆದ್ರೆ ಇದು ಇದಂ ವೃತ್ತಿ ಇದ್ರೂ ಕೂಡ ಇದು ನಾನೇ ಎಲ್ಲ ಅನ್ಬಿಡುತ್ತೆ. ಅಂಥ ಒಂದು ಶಕ್ತಿಶಾಲಿ, ಬಲಿಯಾನ್ ಅಂತ ಹೇಳ್ತಾರೆ ಈ ಮನೋಮಯ ಕೋಶಕ್ಕೆ. ಏನ್ ಮಾಡುತ್ತೆ ಮನೋಮಯ ಕೋಶ? ಅದರಲ್ಲಿ ಸದಾ ಆಲೋಚನೆಗಳು, ಭಾವನೆಗಳ ಮಹಾಪೂರ, ದುಃಖಿ ಆತ್ಮ ಅಂತಾರೆ. ಅಂದ್ರೆ ಅದಕ್ಕೆ ಏನಂದ್ರೆ ದುಃಖ ಪಡೋದ್ರಲ್ಲೇ ಖುಷಿ. ಅಯ್ಯೋ, ನಂಗೆ ಎಷ್ಟು ದುಃಖ ಗೊತ್ತಾ, ಯಾರು ನನ್ನಷ್ಟು ಕಷ್ಟಪಟ್ಟಿಲ್ಲ, ಈ ಪ್ರಪಂಚದಲ್ಲೇ ನನ್ನಷ್ಟು ಕಷ್ಟಪಟ್ಟಿರೋರಿಲ್ಲ ಅಂತ ಹೇಳ್ತಾ ಇರುತ್ತೆ.
ಆ ರೀತಿಯಲ್ಲಿ ಸದಾ ತನ್ನಲ್ಲೇ ಇರಿಸ್ಕೊಂಡ್ಬಿಡುತ್ತೆ ಗಮನವನ್ನ. ಆತ್ಮನ ಕಡೆಗೆ ಅಡ್ರೆಸ್ಸೇ ಇಲ್ಲ ಆತ್ಮಂದು. ಶಕ್ತಿಶಾಲಿಯಾದ ಈ ಮನೋಮಯ ಕೋಶ ಆತ್ಮನನ್ನ ಮರೆಸುತ್ತೆ. ಏನ್ ಮಾಡೋದು? ಇದಕ್ಕೂ ಅಷ್ಟೆ. ಮನೋಮಯ ಕೋಶ ಆತ್ಮನ ಏನ್ ವ್ಯತ್ಯಾಸ ಇದೆ ಆತ್ಮಕ್ಕೂ ಮನೋಮಯ ಕೋಶಕ್ಕೂ ಅಂತ ತಿಳ್ಕೋಬೇಕು. ಮನೋಮಯ ಕೋಶಕ್ಕೆ ಆದಿ ಅಂತ್ಯಗಳಿವೆ. ಯಾವಾಗ ಹುಟ್ಟುತ್ತೆ? ಬೆಳಗಾಗಿ ಎದ್ದಾಗ ಬರುತ್ತೆ, ಮಲ್ಕೊಂಡಾಗ ಬೀಜ ರೂಪಕ್ಕೆ ಹೋಗ್ಬಿಡುತ್ತೆ, ಇಲ್ವೇ ಇಲ್ಲ. ಆದ್ರೆ ಆತ್ಮ ಹಾಗೆ ಬರುತ್ತಾ ಹೋಗುತ್ತಾ? ಸದಾ ಇರುವಂಥದ್ದು. ಇದರಲ್ಲಿ ಎಷ್ಟೊಂದು ವಿಕಾರಗಳು, ಭಾವನೆಗಳು ಮಹಾಪೂರ. ಆದ್ರೆ ಆತ್ಮ ನಿರ್ವಿಕಾರ. ಇದು ಸದಾ ದುಃಖಿ, ಗೊಳೋ ಅಂತಳೋದು. ಒಂಚೂರು ಸುಖ ಇರುತ್ತೆ, ಇಲ್ಲ ಅಂತಲ್ಲ. ಸಾಸಿವೆಯಷ್ಟು ಸುಖ, ಸಾಗರದಷ್ಟು ದುಃಖ. ಆ ದುಃಖನು ಎಂಜಾಯ್ ಮಾಡ್ಕೊಂಡೇ ಗೊಳೋ ಅಂತ ಅಳ್ತಾ ಇರುತ್ತೆ. ಆದ್ರೆ ಆತ್ಮ ಸದಾ ಆನಂದ ಸ್ವರೂಪಿ. ಈ ಮನೋಮಯ ಕೋಶ ದೃಶ್ಯ, ಆತ್ಮ ದೃಕ್. ಈ ರೀತಿಯಲ್ಲಿ ನಾವು ಮನೋಮಯ ಕೋಶಕ್ಕೂ ಆತ್ಮಕ್ಕೂ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ಆಗ ಗೊತ್ತಾಗುತ್ತೆ, ಓಹೋ ಇದರ ಆಟದಲ್ಲಿ ನನ್ನ ಬಗ್ಗೆ ನನಗೇ ಗಮನ ಇಲ್ಲದೆ ಇರೋ ಹಾಗೆ ಮಾಡಿದ್ಯಾ ಇದು. ಇರ್ಲಿ ಇರ್ಲಿ ಇರ್ಲಿ, ಇನ್ಮೇಲೆ ಇದರ ಆಟ ನಡೆಯೋದಿಲ್ಲ. ಇದು ಏನೇ ತಕರಾರುಗಳನ್ನು ತಂದು ಒಡ್ತಾ ಇರಲಿ ಪರವಾಗಿಲ್ಲ, ನಾನು ಇದಕ್ಕೆ ಅಂಟ್ಕೊಂಡಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಾಗಿ ನಾನು ಇದಲ್ಲ ಅನ್ನುವ ಒಂದು ತಿಳುವಳಿಕೆ ಬಂದಾಗ ಇದರ ಕೋಶತ್ವ ನಿವಾರಣೆ ಆಗುತ್ತೆ. ಆಗ ಇದು ಕೂಡ ಮನೋಮಯ ಆತ್ಮವಾಗಿ ಬಿಡುತ್ತೆ. ಮುಂದೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶದಲ್ಲೂ ಜ್ಞಾನೇಂದ್ರಿಯಗಳು ಮತ್ತು ಬುದ್ಧಿ. ಬುದ್ಧಿಯಲ್ಲೇ ಆತ್ಮನ ಪ್ರತಿಫಲನ, ಚಿದಾಭಾಸ. ಎಲ್ಲ ಅನುಕೂಲತೆ ಇದೆ ಬುದ್ಧಿಗೆ. ಆದರೆ ಅದರ ಜೊತೆಯಲ್ಲಿ ನಾನು ಹೇಳುವಂತ ಅಹಂಕಾರ, ಅಹಂ ವೃತ್ತಿ ಇದೆ. ಅದೇನ್ ಮಾಡುತ್ತೆ? ನಾನು ಇದು ಬೇರೆದು, ಇದು ನಂದು, ಇದು ಅಲ್ಲ ಅಂತ ಈ ರೀತಿಯಾಗಿ ವರ್ಗೀಕರಣ ಮಾಡಿ 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 ಆ ಬುದ್ಧಿಯಲ್ಲಿ ಆತ್ಮಜ್ಞಾನ ಬರೋದಕ್ಕೆ ಎಲ್ಲ ಅವಕಾಶಗಳು ಇದ್ರೂ ಕೂಡ ತನ್ನದೇ ವಿಜೃಂಭಣೆಯಿಂದ ಈ ಒಂದು ಅಹಂಕಾರ ಆ ಜ್ಞಾನ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದ್ರಲ್ಲಿ ಸಫಲವಾಗ್ಬಿಡುತ್ತೆ. ಸದಾ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅನ್ನೋ ಒಂದು ಆಲೋಚನೆಗಳಲ್ಲೇ ನಿಲ್ಲಿಸಿ ಅದರ ಬೇಕು ಬೇಡಗಳತ್ತನೇ ಗಮನ ಹರಿಸೋ ಹಾಗೆ ಮಾಡಿ ಆತ್ಮನ ಕಡೆಗೆ ಗಮನವೇ ಇಲ್ಲದೆ ಇರೋ ಹಾಗೆ ಮಾಡೋದ್ರಲ್ಲಿ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ವಿಜ್ಞಾನಮಯ ಕೋಶ ಕೂಡ ಕೋಶ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ವಿಜ್ಞಾನಮಯಕ್ಕೂ ಮತ್ತು ಆತ್ಮಕ್ಕೂ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ಕೋಶತ್ವದ ನಿವಾರಣೆ ಆಗುತ್ತೆ. ವಿಜ್ಞಾನಮಯ ಕೋಶನೂ ಜಡ. ಯಾಕೆಂದ್ರೆ ಅದಕ್ಕೆ ಆತ್ಮನ ಪ್ರತಿಫಲನ ಅಲ್ಲಿ ಬಂದಿದ್ರಿಂದ ಮಾತ್ರವೇ ಅದಕ್ಕೆ ಚೈತನ್ಯ ಬಂದಿರೋದೇ ಹೊರತು ಅದಿಲ್ಲದೆ ಹೋದ್ರೆ ಅದಕ್ಕೆ ಯಾವ ಚೈತನ್ಯವೂ ಇಲ್ಲ. ಅದಕ್ಕೆ ಸ್ವಂತ ಬೆಳಕಿಲ್ಲ. ಈ ಚಿದಾಭಾಸದಿಂದಲೇ ಅದಕ್ಕೆ ಬೆಳಕು. ಅಹಂಕಾರದ ವಶದಿಂದ ಅದು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಆದರೆ ಆತ್ಮನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಈ ರೀತಿಯಾಗಿ ನಾವು ವಿಜ್ಞಾನಮಯ ಕೋಶಕ್ಕೂ ಆತ್ಮಕ್ಕೂ ವ್ಯತ್ಯಾಸವನ್ನು ತಿಳ್ಕೊಂಡ್ರೆ ಆಗ ಈ ಕೋಶತ್ವ ಕೂಡ ನಿವಾರಣೆ ಆಗುತ್ತೆ. ಆಗ ಅದು ವಿಜ್ಞಾನಮಯ ಆತ್ಮವಾಗಿ ಬಿಡುತ್ತೆ. ಇನ್ನು ಆನಂದಮಯ ಕೋಶ. ಆನಂದಮಯ ಕೋಶ. ಇದು ಆನಂದಮಯ ಕೋಶ, ಇದು ಆತ್ಮವೇ, ಯಾಕೆಂದ್ರೆ ಅಲ್ಲಿ ಆನಂದ ಇದೆ ನೋಡಿ ಅಂತ ನಮ್ಗನ್ಸುತ್ತೆ. ಆನಂದ ಇದೆ ನಿಜ, ಅದು ಆನಂದಮಯ. ಅಂದ್ರೆ ಮಯ ಅಂದ್ರೇನು? ಬದಲಾಗ್ತಾ ಇರೋದು ಅಂತ. ಎಲ್ಲದಕ್ಕೂ ಇದಕ್ಕೆಲ್ಲ ಮಯ 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 ಅಂತ ಯಾಕೆ ಬಂದಿದೆ ಅಂದ್ರೆ ಇದೆಲ್ಲವೂ ಬದಲಾವಣೆಗೆ ಒಳಪಡ್ತಾ ಇವೆ. ಹಾಗಾಗಿ ಈ ಆನಂದಮಯ ಕೋಶದಲ್ಲೂ ಕೂಡ ಆನಂದವಿದ್ರೂ ಕೂಡ ಆ ಆನಂದ ಬದಲಾಗ್ತಾ ಇದೆ. ಈಗ ಮಲ್ಕೊಳಕ್ ಹೋಗ್ತೀವಿ, ಮಲ್ಕೊಂಡಾಗ ಹಾಗೇ ಮಂಪ್ರು ನಿದ್ದೆ ಬರ್ತಾ ಇರುತ್ತೆ. ಆಹಾ ಆಹಾ ಅನಿಸ್ತಾ ಇರುತ್ತೆ. ಆಗ ಸ್ವಲ್ಪ ಆನಂದ, ಸ್ವಲ್ಪ, ಅದಕ್ಕೆ ಪ್ರಿಯ ಅಂತಾರೆ. ಆಮೇಲೆ ಇನ್ನು ಸ್ವಲ್ಪ ಗಾಢ ಆಗುತ್ತೆ.
ಅವಾಗ ಅದಕ್ಕೆ ಮೋದ ಅಂತಾರೆ. ಆಮೇಲೆ ಪೂರ್ಣ ಗಾಢ ನಿದ್ದೆ, ಅದಕ್ಕೆ ಆಮೋದ ಅಥವಾ ಪ್ರಮೋದ ಅಂತಾರೆ. ಈ ರೀತಿಯಲ್ಲಿ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಈಗ ಹೊರಗಡೆ ಪ್ರಪಂಚದಲ್ಲೂ ಅಷ್ಟೇ, ನಮಗೆ ಇಷ್ಟವಾಗಿದ್ದು ಯಾವುದೋ ಒಂದು ವಸ್ತು, ಇವಾಗ ಒಂದು ಸೀರೆ, ನಾನು ಹೋಗ್ತಾ ಇರ್ತೀನಿ ಅಂಗಡಿ ಮುಂದೆ, ನನಗೆ ಇಷ್ಟವಾಗಿದ್ದ ಸೀರೆ ಅಲ್ಲಿದೆ, ಅರೇ ಅಂತ ಖುಷಿ ಆಗ್ಬಿಡುತ್ತೆ ನನಗೆ. ಆ ಒಂದು ಖುಷಿ ಏನಿದೆ ಅದು ಪ್ರಿಯ. ಸರಿ, ಅಂಗಡಿ ಒಳಗೆ ಹೋಗ್ತೀನಿ, ವ್ಯಾಪಾರ ಮಾಡ್ತೀನಿ, ತಗೊಂಡೇ ಬಿಡ್ತೀನಿ ಸೀರೆನ, ಅದು ಮೋದ. ತಗೊಂಡು ಬಂದಿದ್ದೇನೆ, ಮಾರನೇ ದಿವಸ ಉಟ್ಕೊಂಡಿದ್ದೇನೆ, ಸತ್ಸಂಗಕ್ಕೆ ಬಂದ್ಬಿಡ್ತೀನಿ, ಅದು ಆಮೋದ ಅಥವಾ ಪ್ರಮೋದ. ಈ ರೀತಿಯಲ್ಲಿ ಈ ಒಂದು ಆನಂದಮಯ ಕೋಶದ ಆನಂದದಲ್ಲಿ ಏರಿಳಿತಗಳಾಗ್ತಾ ಇರುತ್ತೆ. ಹಾಗಾಗಿ ಅದು ಕೂಡ ಆತ್ಮನಲ್ಲ, ಅದು ಕೂಡ ಕೋಶ. ಕೋಶ ಯಾವ ರೀತಿ? ಅಲ್ಲಿ ಬರ್ತಾ ಇರುತ್ತಲ್ಲ ಸಂತೋಷ, ಅದಕ್ಕೆ ನಾವು ಜೋತ್ ಬಿದ್ದಿರ್ತೀವಲ್ಲ. ಪೂರ್ಣ ಆನಂದದ ಸ್ವರೂಪ ನಾನು, ಅದರ ಒಡೆಯ ನಾನು ಅಂತ ಗೊತ್ತಿಲ್ದೇನೆ ಈ ಚಿಕ್ಕ 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 ಸಂತೋಷಕ್ಕೆ ಜೋತ್ ಬಿದ್ದು ಇಡೀ ಜೀವನವನ್ನ ಕಳೆದ್ಬಿಡ್ತೀವಿ. ಇಡೀ ಜೀವನ ಏನು, ಎಷ್ಟೊಂದು ಜನ್ಮಗಳನ್ನು ಕಳೆದ್ಬಿಡ್ತೀವಿ ಚಿಕ್ಕ ಚಿಕ್ಕ ಸಂತೋಷಕ್ಕೆ. ಆಗ ನಾವು ಆನಂದಮಯ ಕೋಶಕ್ಕೂ ಆತ್ಮನಿಗೂ ಇರುವ ವ್ಯತ್ಯಾಸವನ್ನ ತಿಳ್ಕೊಂಡ್ರೆ ಕೋಶತ್ವದ ನಿವಾರಣೆ ಆಗುತ್ತೆ. ಈಗಾಗಲೇ ಅದನ್ನ ಚರ್ಚೆ ಮಾಡಿದ್ವಲ್ಲ, ಯಾಕೆಂದ್ರೆ ಆ ಆನಂದ ಬದಲಾಗ್ತಾ ಇರುತ್ತೆ. ಪ್ರಿಯಾಮೋದ ಆಮೋದಗಳಾಗಿ ಆತ್ಮನಲ್ಲಿ ಬದಲಾವಣೆ ಇಲ್ಲ. ಈ ಆನಂದಮಯ ಕೋಶ ತಮೋಗುಣದಿಂದ ತುಂಬಿದೆ, ಆದ್ರೆ ಆತ್ಮ ನಿರ್ಗುಣ, ಗುಣಾತೀತ. ಈ ಆನಂದಮಯ ಕೋಶ ಜಡ, ಆತ್ಮ ಚೈತನ್ಯ. ಈ ರೀತಿಯಲ್ಲಿ ತಿಳ್ಕೊಂಡಾಗ ಅದರ ಕೋಶತ್ವ ಕೂಡ ನಿವಾರಣೆ ಆಗುತ್ತೆ, ಅದು ಕೂಡ ಆನಂದಮಯ ಆತ್ಮನಾಗಿ ಬಿಡುತ್ತೆ. ಈ ರೀತಿಯಲ್ಲಿ ಈ ಪಂಚಕೋಶ ಪ್ರಕ್ರಿಯೆ ಏನಿದೆ, ಇದರ ಮೂಲಕ ನಾವು ಇದ್ಯಾವುದೂ ನಾನಲ್ಲ, ಇದೆಲ್ಲವೂ ಬದಲಾವಣೆಗೆ ಒಳಪಡ್ತಾ ಇದೆ, ಇದರಲ್ಲಿರುವ ಆನಂದ ಕೂಡ ಶಾಶ್ವತವಾದದ್ದಲ್ಲ. ಹಾಗಾಗಿ ಇದರ ಮೇಲೆ ನಾನು ಸದಾ ಇದಕ್ಕೆ ಅಂಟ್ಕೊಂಡು, ಇದಕ್ಕೆ ಜೋತ್ ಬಿದ್ದು, ಇದಕ್ಕೆ ಒದ್ದಾಡೋದು ಬೇಕಾಗಿಲ್ಲ. ನನ್ನ ಸ್ವರೂಪವನ್ನ ಇವುಗಳ ಮೂಲಕ, ಇವುಗಳ ಸಹಾಯವನ್ನು ಪಡ್ಕೊಂಡು ತಿಳ್ಕೊಂಡು ನನ್ನಷ್ಟಕ್ಕೆ ನಾನು ಆನಂದವಾಗಿ ಇರೋದಕ್ಕೆ ಸಾಧ್ಯವಿದೆ ಅಂತ ತಿಳಿಸುತ್ತೆ ಈ ಒಂದು ಪಂಚಕೋಶ ಪ್ರಕ್ರಿಯೆ. ಇನ್ನು ಮುಂದೆ ಅವಸ್ಥಾತ್ರಯ ಪ್ರಕ್ರಿಯೆಯನ್ನ ನೋಡೋಣ. ವೇದಾಂತ ಹೇಳುತ್ತೆ ನೋಡ್ರಿ, ನೀವು ಮೋಕ್ಷ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೆ ಎಲ್ಲೋ ಹಿಮಾಲಯದಲ್ಲಿ ಹೋಗಿ ಚಳಿಲಿ ಗಡಗಡ ನಡಗಬೇಕಾಗಿಲ್ಲ. ನೋಡಿ, ಇವಾಗ ಇಲ್ಲೇ ಎಷ್ಟು ಚಳಿ ಇದೆ, ಇನ್ನು ಹಿಮಾಲಯಕ್ಕೆ ಯಪ್ಪ ತುಂಬಾ ಕಷ್ಟ. ಅಲ್ಲೆಲ್ಲ ಒದ್ದಾಡಬೇಡಿ, ಹೋಗಿ ಆಮೇಲೆ ಹೋಗಿ ಗಂಗೆ ಮುಳುಗಿ ಗಡಗಡ ಗಡಗಡ ಅಂತ ನಡಗಬೇಡಿ, ಬೇಕಿಲ್ಲ. ಉಪವಾಸ, ಏನು ಏಕಾದಶಿ ಉಪವಾಸ ಮಾಡಿ ಹೊಟ್ಟೆನ ಒದ್ದಾಡಿಸ್ಬೇಡಿ, ಅಗತ್ಯ ಇಲ್ಲ. ನಿಮ್ಮ ದಿನನಿತ್ಯದ ಅನುಭವ ಏನು? ಜಾಗೃತ, ಸ್ವಪ್ನ, ಸುಷುಪ್ತಿ, ಎಚ್ಚರ, ಕನಸು, ಗಾಢ ನಿದ್ದೆ, ಇವುಗಳನ್ನ ನೀವು ಅವಲೋಕಿಸಿದರೆ ಸಾಕು, ನಿಮಗೆ ನಾನ್ಯಾರು ಅನ್ನೋದು ತಿಳಿಯುತ್ತೆ ಅಂತ ಹೇಳುತ್ತೆ ವೇದಾಂತ. ಹೋಗ್ರಿ, ಬೆಳಗಾಗೆದ್ದು ಎಷ್ಟು ಕೆಲಸ ಇದೆ. ಹೆಂಗಸರಾದ್ರೆ ಬೆಳಗ್ಗೆ ಎದ್ದು ದಡ ದಡ ಅಂತ ಅಡಿಗೆ ತಿಂಡಿ ಎಲ್ಲ ಮಾಡಬೇಕು, ಆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ರೆಡಿ ಮಾಡಬೇಕು, ಅವ್ರಿಗೆ ತಿನ್ನಿಸ್ಬೇಕು, ಸ್ನಾನ ಮಾಡಿಸ್ಬೇಕು, ತಿನ್ನಿಸ್ಬೇಕು, ಯೂನಿಫಾರ್ಮ್ ಹಾಕಬೇಕು, ಅಲ್ಲಿ ಕರ್ಕೊಂಡು ಹೋಗಿ ವ್ಯಾನ್ ಹತ್ತಿಸ್ಬೇಕು, ಆಮೇಲೆ ಈ ಗಂಡಂಗೆ ಡಬ್ಬಿ ರೆಡಿ ಮಾಡಿಕೊಡ್ಬೇಕು, ಆಮೇಲೆ ಮಕ್ಕಳು ಮತ್ತೆ ತಿರ್ಗಾ ಬಂದ್ಮೇಲೆ ಅವ್ರಿಗೆಲ್ಲ ಹೋಮ್ವರ್ಕ್ ಮಾಡಿಸು, ಅವ್ರಿಗೆ ತಿನ್ನಿಸು, ನಾಳೆಗೆ ಏನಾದರೂ ಒಂದು ಸ್ವಲ್ಪ ರೆಡಿ ಮಾಡ್ಕೊ. ಅಯ್ಯೋ ಸಾಕಪ್ಪ ಸಾಕು. ಇನ್ನು ಗಂಡಸರು ಆ ಮನೇಲಿ ಬೇಗ 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 ರೆಡಿ ಆಗ್ಬಿಟ್ಟು ಆ ಹೆಂಡತಿ ಕೊಟ್ಟಿದ್ದನ್ನೇನೋ ಒಂದಿಷ್ಟು ತಿನ್ಕೊಂಡು ಡಬ್ಬಿ ತಗೊಂಡು ಓಡು, ಅಲ್ಲಿ ಹೋಗಿ ಆಫೀಸಲ್ಲಿ ಕೆಲಸ ಮಾಡು, ಆ ಬಾಸ್ ಹತ್ರ ಬೈಸ್ಕೊ. ಅಯ್ಯೋ ಸಾಕಪ್ಪ ಅಂತ ಬಾ. ಮನೆಗೆ ಬಂದ ತಕ್ಷಣ ಮಕ್ಕಳು ಕಿಯೋ ಮರ್ರೋ ಅಂತ ಇರ್ತಾರೆ, ಗಲಾಟೆ, ಹೆಂಡತಿದ್ದು ಜಗಳ, ಅಯ್ಯೋ ಸಾಕಪ್ಪ ಸಾಕು ಸಂಸಾರ ಅಂದ್ಬಿಟ್ಟು ಆಮೇಲೆ ಸಾಯಂಕಾಲ ಹಸು ಬೇರೆ, ಏನೋ ಒಂದಿಷ್ಟು ತಿಂದು ಅಲ್ಲ ಮಲ್ಕೊಂಡ್ರೆ ಸಾಕು. ಮಲ್ಕೊಂಡ್ರು ತಿರ್ಗಾ ಆಫೀಸ್ದೆಲ್ಲ ಯೋಚನೆ, ಆ ಕನಸು, ಏನೋ ಅಲ್ಪ ಸ್ವಲ್ಪ ನಿದ್ದೆ, ಒಳ್ಳೆ ನಿದ್ದೆ ಬರುತ್ತೆ.
ಖುಷ್ ಅಂತ ಮಲ್ಕೋಬೇಕು. ತಿರ್ಗಾ ಬೆಳಗಾಗಿದ್ದು ಓಡ್ಬೇಕು, ಅಯ್ಯೋ ಬೇಗ ಬೇಗ ನಾನು ಮಲ್ಕೊಳ್ತೀವಿ ನಾವು. ಏನು ವಿಶ್ಲೇಷಣೆನಂತೆ, ಎಂಥಾದ್ರಿ ವಿಶ್ಲೇಷಣೆ ಮಾಡೋದು? ನಿಮ್ಗೇನಪ್ಪ ಎಲ್ಲ ರಿಟೈರ್ ಆಗಿದ್ದೀರಾ, ಆರಾಮಾಗಿ ಕುತ್ಕೊಂಡು ನೋಡಿ. ಎಷ್ಟು ಜನ ಏನ್ ಮಾಡಕ್ ಕೆಲಸ ಇಲ್ಲ, ಕುತ್ಕೊಂಡು ಕೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ. ನಮಗಿದೆಲ್ಲ ಆಗಲ್ಲ, ನಮಗಿದೆಲ್ಲ ಪುರ್ಸತ್ತೇ ಇಲ್ಲ ಅಂತ ಹೇಳಿದ್ರೆ ವೇದ ಅಂತ ಹೇಳುತ್ತೆ, ಹಾಗೆ ಮಾಡಬೇಡಿ. ಸ್ವಲ್ಪ ಪುರ್ಸತ್ ಮಾಡ್ಕೊಡಿ ಸಾಕು, ತುಂಬಾ ಬೇಡ. ಸ್ವಲ್ಪ ಪುರ್ಸತ್ ಮಾಡ್ಕೊಂಡು ಇದನ್ನ ವಿಶ್ಲೇಷಣೆ ಮಾಡಿ. ಆಗ ನೋಡಿ, ನಿಮ್ಮ ತಲೆಯ ಮೇಲಿಂದ ದೊಡ್ಡ ಬಂಡೆಯನ್ನು ತೆಗೆದು ಪಕ್ಕಕ್ಕೆ ಎಸದ ಹಾಗೆ ಅಷ್ಟು ಹಾಯಾಗಿ ಆಗ್ಬಿಡುತ್ತೆ. ಖುಷಿಯೋ ಖುಷಿ, ಆಮೇಲೆ ಬೇಜಾರೇ ಇಲ್ಲ ಅಂತ ಹೇಳುತ್ತೆ. ಓಹೋ, ನಿಜನಾ? ಅಂಥದ್ದೇನಪ್ಪ ಇದ್ರಲ್ಲಿ ವಿಶ್ಲೇಷಣೆಯಲ್ಲಿದೆ ಅಂತ ಕೇಳ್ತಾರೆ. ಆವಾಗ ವೇದ ಅಂತ ಹೇಳುತ್ತೆ, ಹೇಳ್ತೀನಿ ಕೇಳಿ. ಈಗ ನೋಡಪ್ಪ, ನಿನ್ನ ಹೆಸರೇನಪ್ಪ? ನನ್ನ ಹೆಸರು ನಂದನ್ ಅಂತ ಹೇಳ್ತಾನೆ. ಆಯ್ತಪ್ಪ, ನಿನ್ನ ಹೆಸರು ನಂದನ್. ಇವಾಗ ಮಾಂಡೂಕ್ಯ ಉಪನಿಷತ್ತು ಅಂತಿದೆ, ಅದು ಇವಾಗ ನಿನಗೊಂದು ನಾಮಕರಣ ಮಾಡುತ್ತೆ. ಆಮೇಲೆ ನೀನು ನೋಡ್ತಾ ಇದೆಯಲ್ಲ ಈ ಪ್ರಪಂಚ, ಇದಕ್ಕೊಂದು ನಾಮಕರಣ ಮಾಡುತ್ತೆ. ಅಯ್ಯ ಯಾಕ್ರಿ ಅದೆಲ್ಲ? ಸುಮ್ಮನೆ ದುಡ್ಡು ಖರ್ಚು ನಾಮಕರಣಕ್ಕೆಲ್ಲ, ಅದೆಲ್ಲ ಬೇಡ ಬಿಡಿ. ನಂದನ್ ಹೆಸರು ಚೆನ್ನಾಗಿಲ್ವಾ? ಅದೇನು ದುಡ್ಡೆಲ್ಲ ಏನು ಖರ್ಚು ಮಾಡಲ್ಲಪ್ಪ, ಹಾಗೆ ನಾಮಕರಣ. ಓ ಹೌದಾ, ಸರಿ. ಅದರಿಂದ ಅನುಕೂಲ ಇದೆ, ವಿವರಿಸಕ್ಕೆ ಸುಲಭ ಆಗತ್ತೆ, ಅದಕ್ಕೋಸ್ಕರ ನಾಮಕರಣ. ಆಯ್ತು, ಹೇಳಿ. ನೀನು ನಂದನ್ ಇದೆಯಲ್ಲ, ನಿನ್ನ ಹೆಸರು ವಿಶ್ವ ಅಂತ. ನೀನು ನೋಡ್ತಾ ಇದೆಯಲ್ಲ ಪ್ರಪಂಚ, ಇದ್ರ ಹೆಸರು ವಿರಾಟ್. ಆಯ್ತು. ಆಮೇಲೆ ನೀನು ಮಲ್ಕೊಂಡು ನಿದ್ದೆ ಮಾಡ್ತೀಯಲ್ಲ, ಅವಾಗ ಕನಸು ಬರುತ್ತಲ್ಲ, ಅವಾಗ ಕನಸಲ್ಲಿ ಒಬ್ಬ ಇರ್ತೀಯಲ್ಲ, ಹೌದು, ಅವನ ಹೆಸರು ತೈಜಸ. ಅಲ್ಲಿ ಕಾಣ್ತಾ ಇರುವಂಥ ಪ್ರಪಂಚ ಹಿರಣ್ಯ ಗರ್ಭ. ಸರಿ. ನಿದ್ದೆ ಮಾಡ್ತೀಯಲ್ಲ, ಅವಾಗೇನಿದೆ ಅಲ್ಲಿ? ಏನಿಲ್ವೇ ಇಲ್ವಲ್ಲ? ಇಲ್ಲ, ನಿಜ. ಆದ್ರೂ ಅನುಕೂಲಕ್ಕೋಸ್ಕರ ನಿದ್ದೆಯ ವ್ಯಕ್ತಿ ಯಾರಿರ್ತಾನೆ ಅವನಿಗೆ ಪ್ರಾಜ್ಞ ಅಂತ, ಮತ್ತು ಆ ಪ್ರಪಂಚ ಕಾಣಿಸ್ದೆ ಹೋಗಿರುತ್ತಲ್ಲ ಆ ಪ್ರಪಂಚ, ಅದಕ್ಕೆ ಈಶ್ವರ ಅಂತ ಹೆಸರು. ಸರಿ ಸರಿ, ಆಯ್ತು, ಹೇಳಿ ಮುಂದಕ್ಕೆ. ಈಗ ನೀನು ನಂದನ್ ವಿಶ್ವ, ನೀನೇ ನಿಜ, ನೀನೇ ಸತ್ಯ ಅಂತ ತಿಳ್ಕೊಂಡಿದೀಯ ಅಲ್ವಾ? ಹೌದು, ಅದು ನಿಜಾನೇ. ನಿನ್ನ ಪ್ರಪಂಚವೇ ಸತ್ಯ ಅಂತ ತಿಳ್ಕೊಂಡಿದ್ದೆ. ಹೌದ್ರಿ, ನನ್ನ ಪ್ರಪಂಚನೇ ಸತ್ಯ. ದಿನ ಹೋಗ್ತೀನಿ, ಆಫೀಸಲ್ಲಿ ಕೆಲಸ ಮಾಡ್ತೀನಿ, ಸಂಬಳ ತರ್ತೀನಿ, ನನ್ನ ಹೆಂಡತಿ ಮಕ್ಕಳನ್ನ ನೋಡ್ಕೋತೀನಿ. ಇದು ಸತ್ಯ ಅಲ್ಲದೆ ಇನ್ನೇನ್ರಿ? ಆಯ್ತಪ್ಪ, ಸರಿ, ಇದು ಸತ್ಯನೇ, ಒಪ್ಕೊಳ್ಳೋಣ. ಇದು ವಿಶ್ವ ಮತ್ತು ವಿರಾಟ್, ಇದು ಸತ್ಯ ಅಂತ ಆಯ್ತು. ಈಗ ನೀನು ಮಲ್ಕೊಳ್ತೀಯಲ್ಲ, ನಿದ್ದೆ ಮಾಡ್ತೀಯಲ್ಲ, ಕನಸು ಬರುತ್ತಲ್ಲ, ಆ ಕನಸಿನಲ್ಲೂ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಮತ್ತು ಕನಸಿನಲ್ಲೂ ಒಂದು ಪ್ರಪಂಚ ಇದೆಯಲ್ಲ, ಆ ಪ್ರಪಂಚ ಹೀಗೆ ಇದೆಯೋ, ಅದರಲ್ಲಿರೋ ನೀನು ಹೀಗೆ ಇದೆಯೋ, ಇಷ್ಟೇ ವಯಸ್ಸಾದವನಾಗಿದೆಯೋ, ಇದೇ ಥರ ದಪ್ಪ ಎತ್ತರ ಎಲ್ಲ ಇದೆಯೋ? ಆ ಪ್ರಪಂಚ ಇವಾಗ ನೀನು ಇಲ್ಲಿ ಕೂತ್ಕೊಂಡಿದೀಯಲ್ಲ, ಇಲ್ಲಿ ಒಂದು ಕೋಣೆಯಲ್ಲಿ ಕೂತ್ಕೊಂಡಿದೀಯಾ, ಇದೇ ತರಹ ಇದೆಯಾ? ಇಲ್ಲ ರೀ, ಅಲ್ಲಿ ಬೇರೆನೇ ಇದೆ ತಾನೆ. ಅಲ್ಲಿನ ಕಾಲದೇಶಗಳೇ ಬೇರೆ, ಇಲ್ಲಿನ ಕಾಲದೇಶಗಳೇ ಬೇರೆ. ಇವಾಗ ನೀನಿಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇದೀಯ, ಅಲ್ಲಿರೋನು ಸ್ವಿಟ್ಜರ್ಲೆಂಡ್ ಅಲ್ಲಿ ಹೋಗಿ ಎಲ್ಲ ಆರಾಮಾಗ ಪ್ರಕೃತಿನೆಲ್ಲ ಆನಂದಿಸ್ತಾ ಇದ್ದಾನೆ ಅಲ್ವಾ? ಹೌದು, ಕನಸು ಬೀಳ್ತಾ ಇದೆ, ಹೌದು. ಸರಿನೇ, ಆಯ್ತು, ಕನಸು. ಆದ್ರೆ ಆ ಕನಸು ಬೀಳ್ತಾ ಇರುವಾಗ ಅದು ನಿಜ ತಾನೇ? ಹೌದು ಹೌದು, ಅದು ಕನಸು ಬೀಳ್ತಾ ಇರುವಾಗ ಅದು ಇದ್ರಷ್ಟೇ ಸತ್ಯ. ಇಲ್ಲಿ ನೀನಿವಾಗ ಎಚ್ಚರದಲ್ಲಿ ಇದು ಯಾವ್ದು ರೀತಿ ಸತ್ಯ ಅಂತ ತಿಳಿತಾ ಇದೆಯೋ, ಅದೇ ರೀತಿ ಕನಸು ಬೀಳ್ತಾ ಇರುವಷ್ಟು ಅವಧಿಯಲ್ಲೂ ಅದು ಸತ್ಯವೇ ಅಲ್ವಾ? ಹೌದು ಸ್ವಾಮಿ. ಆ ಕನಸಲ್ಲಿ ಇಲ್ಲಿರೋ ನೀನು ವಿಶ್ವ ಇದೆಯೋ, ಅಲ್ಲಿ ತೈಜಸ ಇದ್ದಾನೆ, ನೀನಿದೆಯೋ ವಿಶ್ವ? ಇಲ್ಲ. ಎಲ್ಲೋದೆ ನೀನು? ನೀನೇ ಸತ್ಯ ಅಂದ್ಮೇಲೆ ನೀನು ಅಲ್ಲೂ ಇರ್ಬೇಕಾಗಿತ್ತಾನೆ. ಹೌದು, ಇಲ್ಲ, ನಾನಲ್ಲಿ ಏನೋ ಗೊತ್ತಾಗ್ತಾ ಇಲ್ಲ ಏನು ಹೇಳಕ್ಕೆ. ಆಗ್ಲಿ,
ನೀನು ಅಲ್ಲಿ ಇಲ್ಲ, ವಿಶ್ವ ಅಲ್ಲಿ ಇಲ್ಲ. ತೈಜಸಾನೇ ಗಟ್ಟಿ, ತೈಜಸಾನೇ ಸತ್ಯ, ಹಿರಣ್ಯ ಗರ್ಭಾನೇ ಗಟ್ಟಿ, ಹಿರಣ್ಯ ಗರ್ಭಾನೇ ಸತ್ಯ ಕನಸಿನಲ್ಲಿ. ಸರಿನಾ? ಒಪ್ಕೊಂಡ್ಯಾ? ಹ್ಞೂ ಸ್ವಾಮಿ, ಒಪ್ಕೊಂಡೆ. ಈಗ ಗಾಢ ನಿದ್ದೆಗೆ ಬರೋಣ. ಗಾಢ ನಿದ್ದೆಯಲ್ಲಿ ವಿಶ್ವ ಇದಾನಾ? ಇಲ್ಲ. ತೈಜಸ ಇದಾನಾ? ಇಲ್ಲ. ವಿರಾಟ್ ಇದೆಯಾ? ಇಲ್ಲ. ಹಿರಣ್ಯ ಗರ್ಭ ಇದೆಯಾ? ಇಲ್ಲ. ಎಲ್ಲಪ್ಪ ಎಲ್ಲಿ ಹೋದ್ರಿ ನೀವೆಲ್ಲ? ಗಟ್ಟಿ ಗಟ್ಟಿ, ನಾನೇ ಸತ್ಯ, ನಾನೇ ಗಟ್ಟಿ ಅಂತ ಹೇಳ್ತಾ ಇದೀಯಾ, ಎಲ್ಲಿ ನೀನು? ಅಯ್ಯೋ ಹೌದು, ನೀವೇನು ಕೇಳ್ತಾ ಇದ್ದೀರಾ? ನನ್ಗೆ ಇದು ಯಾರು ಕೇಳಲೇ ಇಲ್ಲ ನನ್ಗೆ ಇಷ್ಟು ದಿವಸ, ನಂಗೆ ಗೊತ್ತೇ ಇರ್ಲಿಲ್ವಲ್ಲ ಇದು. ಅಲ್ಲ ಆದ್ರೆ ಆ ಗಾಢ ನಿದ್ದೆನು ನಂದೇ ಅನುಭವ ಅದು. ಹೌದು, ನಿಂದೇ ಅನುಭವ ಅಂತ. ಮತ್ತೆ ನೀನ್ ಎಲ್ಲಿ ಅನುಭವಿಸ್ತಾ ಇರೋ? ನಿಲ್ವಲ್ಲ ಅಲ್ಲಿ. ನಿಂದ ಹೆಂಗೆ ಅನುಭವ ಅಂತ ಹೇಳ್ತೀಯ ನೀನು? ಅಲ್ಲ ಬಟ್ ನಾನು ಎದ್ಮೇಲೆ ನಾನು ಹೇಳ್ತೀನಲ್ಲ, ಕನ್ಸು ಹೀಗ್ ಬಿತ್ತು, ಗಾಢ ನಿದ್ದೆಲಿ ಏನೂ ಇರ್ಲಿಲ್ಲ, ಎಷ್ಟು ಆರಾಮಾಗಿದ್ದೆ ನಾನು ಅಂತ ಹೇಳಕ್ಕಾಗತ್ ನಂಗೆ? ನಾನೇ ತಾನೆ, ಮತ್ತೆ ನಾನೆಲ್ದೆ ಇನ್ಯಾರು ಇರ್ತಾರಲ್ಲಿ? ಹೌದಪ್ಪ, ನೀನೇ ಹೇಳ್ತಾ ಇದೀಯ ನಿಜ, ಆದ್ರೆ ನೀನ್ ಅಲ್ಲಿ ಇಲ್ವಲ್ಲ, ಏನು ಇಲ್ವಲ್ಲ ಅಲ್ಲಿ, ಖಾಲಿಯಾಗಿದೆಯಲ್ಲ. ಏನ್ ಹೇಳೋಣ ಇದಕ್ಕೆ? ಅಯ್ಯಯ್ಯೋ ಏನೋ ಸ್ವಾಮಿ, ನಂಗೆ ಅರ್ಥನೇ ಆಗ್ತಾ ಇಲ್ಲ. ನೀವೇ ಇದಕ್ಕೆ ವಿವರಣೆ ಕೊಡ್ಬೇಕು, ನಂಗೆ ಗೊತ್ತಾಗ್ತಾ ಇಲ್ಲ. ನೋಡು, ಎಚ್ಚರದಲ್ಲಿ ವಿಶ್ವ ವಿರಾಟ್, ಕನಸಿನಲ್ಲಿ ತೈಜಸ ಹಿರಣ್ಯಗರ್ಭ, ಗಾಢ ನಿದ್ದೆಯಲ್ಲಿ ಪ್ರಾಜ್ಞಾ ಮತ್ತು ಈಶ್ವರ, ಅದೆರಡು ಸೇರ್ ಹೋಗಿದೆ. ಇರ್ಲಿ, ಪರವಾಗಿ. ಇದೆಲ್ಲವನ್ನ ತಿಳಿತಾ ಇರುವುದು ನೀನೇ, ಆದ್ರೆ ವಿಶ್ವನಾದ ನೀನಲ್ಲ. ವಿಶ್ವನ ಹಿಂದಿರುವ ಸಾಕ್ಷಿ, ತೈಜಸನ ಹಿಂದಿರುವ ಸಾಕ್ಷಿ, ಪ್ರಾಜ್ಞನ ಹಿಂದಿರುವ ಸಾಕ್ಷಿ. ಈ ಸಾಕ್ಷಿ ಮೂರೂ ಅವಸ್ಥೆಗಳ ಹಿಂದೆಯೂ ಇದೆ. ಮೂರೂ ಅವಸ್ಥೆಗಳಲ್ಲೂ ಅವುಗಳಿಗೆ ಚೈತನ್ಯವನ್ನು ಕೊಡ್ತಾ ಇದೆ. ಮೂರು ಅವಸ್ಥೆಗಳನ್ನು ತಿಳಿತಾ ಇದೆ. ಇದೇ ಅರಿವು, ಇದೇ ಸಾಕ್ಷಿ. ಇವಾಗ ನಿನಗೆ ಎಚ್ಚರದಲ್ಲಿ ನೀನೆಲ್ಲ ಕೆಲಸ ಮಾಡ್ತಾ ಇರ್ತೀಯಲ್ಲ, ಯೋಚನೆ ಮಾಡ್ತಾ ಇರ್ತೀಯಲ್ಲ, ಎಲ್ಲವೂ ನಿನಗೆ ತಿಳಿಯುತ್ತೆ ತಾನೆ? ಹೌದು ಸ್ವಾಮಿ, ತಿಳಿಯುತ್ತೆ. ಅಂದ್ರೆ ನಿನ್ನ ಆಲೋಚನೆಗಳನ್ನೆಲ್ಲ ತಿಳಿತಾ ಇರುವಂತಹ ಒಂದು ಅರಿವು ಆಲೋಚನೆಗಳ ಹಿಂದೆ ಇದೆ. ಅದು ನಿಜವಾದ ನೀನು, ಅದು ಸಾಕ್ಷಿ. ಅದೇ ರೀತಿಯಲ್ಲಿ ಕನಸು ಇಂಥದ್ದು ಬಿತ್ತು ಅಂತ ನಿನಗೆ ಹೇಳೋದಕ್ಕೆ ಆಗತ್ತೆ ಅಂದ್ರೆ, ಕನಸಿನ ತೈಜಸನ ಹಿಂದೆ ಇತ್ತು, ಕನಸಿನ ಹಿರಣ್ಯಗರ್ಭದ ಹಿಂದೆ ಇತ್ತು, ಅದೆಲ್ಲಕ್ಕೂ ಚೈತನ್ಯವನ್ನು ಕೊಟ್ಟು ಅದನ್ನ ತಿಳಿತಾ ಇರುವಂತಹ ಸಾಕ್ಷಿ ಅಲ್ಲಿ ಇದೆ. ಮತ್ತು ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ. ಏನು ಇಲ್ಲದೆ ಇರೋದ್ರಿಂದ ನಿರಾಳವಾಗಿದೆ, ಹಾಯಾಗಿದೆ ಅನ್ನುವುದನ್ನು ಕೂಡ ತಿಳಿತಾ ಇರುವಂಥ ಸಾಕ್ಷಿ ಅಲ್ಲೂ ಇದೆ. ಹಾಗಾಗಿಯೇ ಮನಸ್ಸು ಎದ್ದ ಮೇಲೆ ಅದನ್ನು ಗ್ರಹಿಸಿ ಇಲ್ಲಿ ಎಚ್ಚರದಲ್ಲಿ ಈ ಒಂದು ಇಂದ್ರಿಯಗಳ ಮೂಲಕ ಹೇಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಹೊರರರೇ, ಇದೇನು ಹೀಗೆ ಹೇಳ್ಬಿಟ್ರಲ್ಲ, ಎಷ್ಟು ಆಶ್ಚರ್ಯಕರವಾಗಿದೆ. ಆದ್ರೆ ನಿಜ, ನೀವು ಹೇಳಿದ್ನ ನಾನು ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಸರಿಯಾಗಿದೆ, ಅದು ಒಪ್ಕೊಳ್ಳೋ ಅಂಥದ್ದೇನೆ. ಹೌದಪ್ಪ, ಒಪ್ಕೊಳ್ಳೇಬೇಕು ನೀನು. ಇದು ನಿನ್ನದೇ ಅನುಭವ, ಇನ್ಯಾರ್ದೋ ಅನುಭವ ಅಲ್ಲ. ನಿನ್ನದೇ ಅನುಭವವನ್ನ ನೀನೇ ಅವಲೋಕಿಸಿ ನೋಡಿದಾಗ ನಿನಗೆ ಗೊತ್ತಾಗತ್ತೆ, ಈ ದೇಹ, ಈ ನಂದನ್ ಅಂತೇನು ಹೇಳಿದೆ ನೀನು, ಈ ನಂದನ್ ಹಿಂದೆ ಸಾಕ್ಷಿ ಇದೆ. ಸಾಕ್ಷಿಯೇ ನಿಜವಾದ ನೀನೇ ಹೊರತು ನಂದನ್ ನೀನಲ್ಲ. ಹಾಗಾಗಿ ನಂದನ್ಗೆ ಏನೇನು ದುಃಖ, ಸುಖ, ನೋವು, ನಲಿವು ಏನೇನಿದೆಯೋ ಅದಕ್ಕೂ ಸಾಕ್ಷಿಯಾದ ನಿನಗೂ ಸಂಬಂಧ ಇಲ್ಲ. ಈಗಾಗಲೇ ದೃಗ್ದೃಶ್ಯ ವಿವೇಕದಲ್ಲಿ ನೋಡಿದ್ವಿ. ಈ ಯಾವುದು ನೋಡ್ತಾ ಇದೆಯೋ ಅದು ಈ ನೋಡಲ್ಪಡುವ ವಸ್ತುವಿಗೆ ಅಂಟ್ಕೊಂಡಿಲ್ಲ, ದೃಶ್ಯಕ್ಕೆ ಅಂಟ್ಕೊಂಡಿಲ್ಲ. ಹಾಗಾಗಿ ದೃಕ್ಗೆ ಯಾವ ನೋವು ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ದೃಢೀಕರಣ ಮಾಡ್ಬೋದು. ಇಲ್ಲಿ ಈ ಮೂರೂ ಅವಸ್ಥೆಗಳ ಹಿಂದೆಯೂ ಸದಾ ಸರ್ವದಾ ಇರುವಂಥದ್ದು, ಬದಲಾವಣೆಯೇ ಇಲ್ಲದೆ ಇರುವಂಥದ್ದು ಸಾಕ್ಷಿ. ಇವೆಲ್ಲವೂ ಬಂದು ಹೋಗ್ತಾ ಇವೆ, ಬಂದು ಹೋಗ್ತಾ ಇವೆ.
ಇವುಗಳಲ್ಲಿ ವ್ಯತ್ಯಾಸ ಇದೆ, ಬದಲಾವಣೆ ಇದೆ. ಇವೆಲ್ಲ ಕ್ಷಣಿಕ, ನೋಡೋದಕ್ಕೆ ಇದೆ ಅಂತ ಅನ್ಸುತ್ತೆ, ಆದ್ರೆ ಸ್ವಲ್ಪ ಹೊತ್ತಿಗೆ ಇಲ್ಲದೆ ಹೋಗುತ್ತೆ. ಇದೆಲ್ಲವೂ ಮಿಥ್ಯೆಯಾಗಿದೆ. ಸ್ವಲ್ಪ ಹೊತ್ತಿರುತ್ತೆ, ಮತ್ತೆ ಹೋಗುತ್ತೆ. ಆದ್ರೆ ಸಾಕ್ಷಿ ಎಲ್ಲದರ ಹಿಂದೆ ಇದ್ದು ಎಲ್ಲವನ್ನು ತಿಳಿತಾ ಇದೆ ಅನ್ನುವ ಒಂದು ಸತ್ಯವನ್ನ ತಿಳಿಸಿದಾಗ ನನಗೆ ಬಹಳ ಖುಷಿ. ಅಬ್ಬಾ, ಹಾಗಾದ್ರೆ ನನಗೆ ಯಾವುದೇ ನೋವುಗಳು ಇಲ್ಲ, ನನಗೆ ಯಾವುದೇ ತೊಂದರೆಗಳು ಇಲ್ಲ, ನಾನು ನಿರಾಳವಾಗಿರಬಹುದು, ನಾನು ಸದಾ ಶಾಂತ ಅಲ್ವಾ? ಹೌದಪ್ಪ, ಯಾಕೆಂದ್ರೆ ಯಾವುದೇ ಏರುಪೇರು ನಿನ್ಗಿಲ್ಲ ಅಂದ್ಮೇಲೆ ನೀನು ಸದಾ ಶಾಂತನೇ, ಶಾಂತ ಸ್ವರೂಪ, ಆನಂದ ಸ್ವರೂಪ ನೀನೇ. ಅಯ್ಯೋ ಸ್ವಾಮಿ, ಎಷ್ಟು ಸಂತೋಷ, ಎಂಥ ಒಂದು ಸತ್ಯ, ಎಷ್ಟು ಸರಳವಾಗಿ ತಿಳಿಸ್ಕೊಟ್ಬಿಟ್ರಿ, ತುಂಬಾ ಉಪಕಾರ ಆಯ್ತು ಅಂತ ನನಗೆ ತಲೆ ಮೇಲಿಂದ ಏನೋ ಒಂದು ತೆಗೆದು ಬಿಸಾಕ್ತ ಹಾಗೆ ಆಯ್ತು. ನೀವ್ ಹೇಳಿದ್ ನಿಜ, ನಾನು ಎಲ್ಲೂ ಹೋಗ್ಬೇಕಾಗಿಲ್ಲ, ಯಾವ ಹಿಮಾಲಯಕ್ಕೂ ಹೋಗ್ಬೇಕಾಗಿಲ್ಲ, ಯಾವ ನದಿಲೂ ಗಡಗಡ ನಡ್ಕೊಂಡು ಸ್ನಾನ ಮಾಡ್ಬೇಕಾಗಿಲ್ಲ, ಉಪವಾಸ ಮಾಡ್ಬೇಕಾಗಿಲ್ಲ. ಇದನ್ನೆಲ್ಲ ತಿಳ್ಕೊಂಡು ಸ್ವಸ್ಥವಾಗಿ ಆಯ್ತು, ಈ ದೇಹ ಕೆಲಸ ಮಾಡ್ತಾ ಇರ್ಲಿ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ಲಿ, ನಾನು ಆನಂದ ಸ್ವರೂಪಿಯಾಗಿ ಅದನ್ನು ಗಮನಿಸ್ತಾ ಇರ್ತೀನಿ ಅಂತ ಇರಬಹುದು ಅನ್ನೋ ಒಂದು ಸತ್ಯ ನನಗೆ ತಿಳಿಯಿತು. ಇನ್ನು ಕೊನೆಯದಾಗಿ ಇನ್ನೊಂದು ಪ್ರಕ್ರಿಯೆಯನ್ನು ನೋಡೋಣ. ಅನ್ವಯ ವ್ಯತಿರೇಕ. ಅನ್ವಯ ಅಂತಂದ್ರೆ ಇರುವಂಥದ್ದು, ವ್ಯತಿರೇಕ ಅಂದ್ರೆ ಇಲ್ಲದೆ ಇರುವಂಥದ್ದು. ಅನ್ವಯ ಅಂದ್ರೆ ಪ್ರೆಸೆನ್ಸ್, ವ್ಯತಿರೇಕ ಅಂದ್ರೆ ಆಬ್ಸೆನ್ಸ್. ಇದು ಎರಡರಲ್ಲೂ ಇರುವಂಥದ್ದು, ಇದು ಎರಡನ್ನು ಮೀರಿ ಇದೆರಡನ್ನು ತಿಳಿತಾ ಇರುವಂಥದ್ದು, ಅದೇ ಸಾಕ್ಷಿ. ಈಗ ತಾನೇ ನಾವು ಅವಸ್ಥಾತ್ರಯ ವಿವೇಕವನ್ನ, ಅವಸ್ಥಾತ್ರಯ ಪ್ರಕ್ರಿಯೆಯನ್ನು ನೋಡಿದ್ವಿ. ಅದರಲ್ಲೇನು, ಎಚ್ಚರದಲ್ಲಿ ಅಂದ್ರೆ ಜಾಗೃತಾವಸ್ಥೆಯಲ್ಲಿ ಪ್ರಪಂಚ ಇದೆ, ವಿಶ್ವ ಇದ್ದಾನೆ, ಅಲ್ಲಿ ಏನೋ ಒಂದು ಇದೆ, ನೋಡೋದಕ್ಕೆ ಏನೋ ಒಂದು ಇದೆ. ಕನಸಿನಲ್ಲಿ ತೈಜಸ ಇದ್ದಾನೆ, ಹಿರಣ್ಯ ಗರ್ಭ ಇದೆ, ಅಲ್ಲೂ ಕೂಡ ನೋಡೋದಕ್ಕೆ ಇದೆ. ಗಾಢ ನಿದ್ದೆಯಲ್ಲಿ ಇವೆರಡೂ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನೂ ಇಲ್ಲ ನೋಡೋದಕ್ಕೆ. ಎಚ್ಚರ ಮತ್ತು ಕನಸುಗಳಲ್ಲಿ ಇದೆ, ಇರುವಿಕೆ, ಪ್ರೆಸೆನ್ಸ್. ಗಾಢ ನಿದ್ದೆಯಲ್ಲಿ ಖಾಲಿತನ, ಇಲ್ಲದಿರುವಿಕೆ, ಆಬ್ಸೆನ್ಸ್. ಇರುವಿಕೆಯನ್ನೂ ನೋಡುತ್ತೆ, ಇಲ್ಲದಿರುವಿಕೆಯನ್ನು ನೋಡುತ್ತೆ, ಇರುವಿಕೆಯಲ್ಲಿಯೂ ಇದೆ, ಇಲ್ಲದಿರುವಿಕೆಯಲ್ಲೂ ಇದೆ, ಎರಡನ್ನೂ ಆಗು ಮಾಡ್ತಾ ಇದೆ, ಎರಡನ್ನೂ ಆಗೋದಕ್ಕೆ ವ್ಯವಸ್ಥಿತವಾಗಿ ಅನುಕೂಲ ಮಾಡಿಕೊಟ್ಟಿದೆ, ಎರಡನ್ನೂ ಅರಿತಾ ಇದೆ, ಎರಡನ್ನೂ ಮೀರಿ ಇದೆ. ಇದೇ ಸಾಕ್ಷಿ ಅಂತ ಹೇಳುತ್ತೆ ಅನ್ವಯ ಮತ್ತು ವ್ಯತಿರೇಕ ಪ್ರಕ್ರಿಯೆ. ಈಗ ನಡೀತಾ ಇರ್ತೀವಿ, ಪಾದ ಭೂಮಿಯನ್ನ ಸ್ಪರ್ಶ ಮಾಡುತ್ತೆ, ಸ್ಪರ್ಶ ಮಾಡಿದ ತಕ್ಷಣ ಸ್ಪರ್ಶದ ಸಂವೇದನೆ ತಿಳಿಯುತ್ತೆ. ಪಾದವನ್ನ ಮೇಲೆ ಕೆತ್ಕೊಂಡಾಗ ಸ್ಪರ್ಶದ ಸಂವೇದನೆ ಇಲ್ಲ, ಇಲ್ಲ ಅನ್ನೋದು ತಿಳಿಯುತ್ತೆ. ಸಂವೇದನೆ ಇದೆ ಅನ್ನೋದು ತಿಳಿಯುತ್ತೆ, ಸಂವೇದನೆ ಇಲ್ಲ ಅನ್ನೋದು ತಿಳಿಯುತ್ತೆ. ಇರುವಿಕೆ, ಇಲ್ಲದಿರುವಿಕೆ ಎರಡನ್ನೂ ತಿಳಿತಾ ಇರುವಂಥದ್ದು ಸಾಕ್ಷಿಯಾದ ಆತ್ಮ. ಉಸಿರು ಒಳಗೆ ಹೋಗ್ತಾ ಇದೆ, ಒಂದು ಕ್ಷಣ ನಿಲ್ಲುತ್ತೆ, ಹೊರಗೆ ಬರುತ್ತೆ, ಒಂದು ಕ್ಷಣ ನಿಲ್ಲುತ್ತೆ. ಒಳಗಡೆ ಹೋಗ್ತಾ ಇರುವಾಗ್ಲೂ ಹೋಗ್ತಾ ಇದೆ ಅನ್ನೋದು ತಿಳಿತಾ ಇದೆ, ಒಂದು ಕ್ಷಣ ನಿಂತಾಗ್ಲೂ ನಿಂತಿದೆ ಅನ್ನೋದು ತಿಳಿಯುತ್ತೆ, ಮತ್ತೆ ಹೊರಗಡೆ ಬರ್ತಾ ಇರುವಾಗ್ಲೂ ಬರ್ತಾ ಇದೆ ಅನ್ನೋದು ತಿಳಿಯುತ್ತೆ, ಒಂದು ಕ್ಷಣ ನಿಂತಾಗ್ಲೂ ನಿಂತಿದೆ ಅನ್ನೋದು ತಿಳಿಯುತ್ತೆ. ಇದೆ ಇಲ್ಲ ಎರಡನ್ನೂ ಕೂಡ ತಿಳಿತಾ ಇದೆ ಆತ್ಮ. ಎರಡು ಆಲೋಚನೆಗಳು, ಆಲೋಚನೆ ಬರುತ್ತೆ, ಕ್ಷಣಕಾಲ ವಿರಾಮ, ಮತ್ತೆ ಇನ್ನೊಂದು ಆಲೋಚನೆ ಬರುತ್ತೆ, ಕ್ಷಣಕಾಲ ವಿರಾಮ. ಆಲೋಚನೆ ಬರ್ತಾ ಇದೆ, ಆಲೋಚನೆ ಇದೆ ಅನ್ನೋದನ್ನು ತಿಳಿಯುತ್ತೆ, ವಿರಾಮದಲ್ಲಿ ಏನು ಇಲ್ಲ ಅನ್ನೋದನ್ನು ತಿಳಿಯುತ್ತೆ. ಇದೆ ಇಲ್ಲ ಎರಡನ್ನೂ ಕೂಡ ತಿಳಿತಾ ಇರುವಂಥದ್ದು ಸಾಕ್ಷಿ. ಈ ರೀತಿಯಲ್ಲಿ ಅನ್ವಯ ಹಾಗೂ ವ್ಯತಿರೇಕದ ಮೂಲಕ ಕೂಡ ಏನು ತಿಳ್ಕೋಬಹುದು, ಏನೇನು ಇದೆಯೋ
ಏನೇನು ಇಲ್ಲವೋ ಎಲ್ಲದರ ಹಿಂದೆ ಇರುವಂಥ ಆತ್ಮವಸ್ತು ನಾನು, ಆತ್ಮಸ್ವರೂಪ ನಾನು. ನಾನು ಯಾವ ಪ್ರೆಸೆನ್ಸ್ಗೂ ಸಂಬಂಧಿಸಿಲ್ಲ, ಆಬ್ಸೆನ್ಸ್ಗೂ ಸಂಬಂಧಿಸಿಲ್ಲ. ಅದೆರಡಕ್ಕೂ ಅಂಟ್ಕೊಂಡಿಲ್ಲ. ಅಂಟ್ಕೊಳ್ದೆ ಇರೋದ್ರಿಂದಲೇ ಅದನ್ನು ತಿಳಿತಾ ಇದ್ದೀನಿ ಅನ್ನುವ ಒಂದು ಸ್ಪಷ್ಟವಾದ ತಿಳುವಳಿಕೆಯನ್ನ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಮಗೆ ನೀಡ್ತಾ ಇವೆ. ದೃಶ್ಯ ಪ್ರಕ್ರಿಯೆ, ಪಂಚಕೋಶ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ ಹಾಗೂ ಅನ್ವಯ ವ್ಯತಿರೇಕ ಪ್ರಕ್ರಿಯೆಗಳ ಮೂಲಕ ನಾನು ಸಾಕ್ಷಿಯೇ ಹೌದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವ ಒಂದು ಸ್ಪಷ್ಟತೆಗೆ ನಾವು ಬಂದು ನಿಲ್ತೀವಿ. ಇವತ್ತು ಈ 4 ಪ್ರಕ್ರಿಯೆಗಳನ್ನ ನೋಡಿದ್ದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ರಿಗೂ ಹೃತ್ಪೂರ್ವಕ ವಂದನೆಗಳು.